ಸೊ ಹಾಯ್ ಗಾಯ್ಸ್, ಈಗ ತಿರುಪತಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು. ಸೊ ಈಗ ಯಾವುದೋ ಒಂದೇ ಬರೋ ಟ್ರೈನಿಗೆ ಅಭಿ ಅವ್ರು ಬುಕ್ ಮಾಡಿದ್ದಾರೆ. ಸೊ ಒಂದೇ ಬರೋ ಟ್ರೈನಿಗೆ ಕರೆಕ್ಟಾಗಿ 3:30 ಬರುತ್ತೆ ಅಂದರು. ಸೊ ನಿನ್ನೆ ನಮ್ಮ ಹುಡುಗ ಎದುರಿಸ್ಬಿಟ್ಟಿದ್ದ 3 ಗಂಟೆಗೆ ಟ್ರೈನು 6 ಗಂಟೆ ಬಂದತ್ತೆ ಅಂತ. ಅದು ಆ್ಯಕ್ಚುಲಿ ಶತಾಬ್ದಿ ಅಲ್ಲ, ಶತಾಬ್ದಿ ರಿಪೇರಿ ಇದ್ದಿದ್ದ ಕಾರಣ ಆ್ಯಕ್ಚುಲಿ ಮಂಗಳವಾರ ಒಂದೇ ಬರೋದು ರಜನೇ ಇರುತ್ತೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಅಂದರೆ 2019ರಲ್ಲಿ ಟ್ರೈನ್ ಹತ್ತಿದ್ದೆ. ಅದಾದಮೇಲೆ 2006ರಲ್ಲಿ ಈಗ ಹತ್ತುತ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಮುಖ ಕೂಡ ಈಗ ನೋಡ್ತಾ ಇರೋದು. ನೋಡ್ರಿ, ನಮ್ಮ ಹುಡುಗ ಬಂದು ಎಲ್ಲಿ ಭಾಳ ವರ್ಷಗಳಾದಮೇಲೆ ನಮ್ಮ ಸಾವ್ಕಾರ ಕಳೆದೋಗ್ಬಿಡ್ತಾರೋ ಟ್ರೈನಾಗೆ ಅಂತ ಡ್ರಾಪ್ ಮಾಡೋಕ್ಕೆ ಬಂದಾನೆ. ಇಲ್ಲೇ ಅಂಗಡಿ ಹತ್ರನೇ ರೈಲ್ವೆ ಸ್ಟೇಷನ್ನು, ಎಡೋ ಬಿದ್ದರೆ ಎಲ್ಲಿ ನಾನು ಕಳೆದೋಗ್ತೀನೋ ಅಂತ ಬಂದಾನೆ. ಆದರೆ ಒಂದು ಮಾತ್ರ ಅದ್ಭುತವಾದ್ದು, ಈ ಸ್ಕೈ ವಾಕ್ ಮಾಡಿದಾರಲ್ಲ, ಇದನ್ನು 2 ಫ್ಲೋರ್ ಏನಕ್ಕೆ ಮಾಡಿದ್ದಾರೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ನಾನು ಸ್ಮಾರ್ಟ್ ಸಿಟಿ ಕಮಿಟಿಯಲ್ಲಿದ್ದೆ, ಆದರೆ ನಮ್ಮ ಮೀಟಿಂಗ್ನಾಗೆ ಇದನ್ನ ಯಾವತ್ತೂ ಪ್ರಸ್ತಾವನೆ ಮಾಡಿಲ್ಲ. ಇದು ಆದಮೇಲೆ ನೋಡಿದ್ದು ನಾನು. ಸೊ ಇದು ಡಬಲ್ ಟೆಕ್ಕರ್ ಸ್ಕೈ ವಾಕರ್ ಅಂತ ಕರಿಬೋದು. ಮಾಡ್ದನ್ ಇಂಜಿನಿಯರಿಗೆ ಒಂದು ಸಲ್ಯೂಟು. ಏನಕ್ಕೆ ಅಷ್ಟು ಹೈಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಸ್ಟೀಪ್ ಮಾಡಬಾರ್ದು ಅಂತ ಮಾಡಿದಾರೋ, ಏನು ಸ್ಟೀಪ್ ಆದರೆ ಜನ ಹತ್ತಕ್ಕಾಗಲ್ಲ ಅಂತ ಮಾಡಿದಾರೋ ಹೈಟಿಗೋಸ್ಕರ. ಸೊ ಈ ಟ್ರೈನು ಮುಂದೆ ಡಬಲ್ ಟೆಕ್ಕರ್ ಟ್ರೈನ್ಗಳು ಬಂದರು ಬೇರೆ ದೇಶದಲ್ಲಿ, ಯುರೋಪಿಯನ್ ಕಂಟ್ರೀಸಲ್ಲಿದ್ದಾವಲ್ಲ, ಸೊ ಆ ಥರ ಬಂದರೆ ಹೈಟ್ ಇರಲಿ ಅಂತ ಮಾಡಿದ್ದಾರೆ. ಸೊ ಈಗೆಲ್ಲ ಜನ ಪ್ರಶ್ನೆ ಮಾಡ್ತಾರೆ, ಬುದ್ಧಿ ಇಲ್ಲ ಅವನು ಇಂಜಿನಿಯರ್ ಮಾಡ್ದನಿಗೆ ಡಬಲ್ ಟೆಕ್ಕರ್ ಅಂತ. ಅದರಿಂದ ಎಲ್ಲ ಟೆಕ್ನಿಕಲ್ ಇರುತ್ತೆ. ಸೊ ನೋಡಿ, ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರಲ್ಲ, ಸೊ ಈ ಗ್ಯಾಪು ನೆಕ್ಸ್ಟು ಫ್ಯೂಚರಲ್ಲಿ ಈಗ ಹೇಗೆ ಒಂದೇ ಭಾರತ ಹೈಡ್ರೋಜನ್ ಟ್ರೈನ್ಸ್ ಎಲ್ಲ ಬರ್ತಾಯಿದ್ದಾವೆ, ಡಬಲ್ ಟೆಕ್ಕರ್ ಟ್ರೈನ್ ಬಂದರೂ ಇದನ್ನು ಮತ್ತೆ ಇನ್ನೊಂದು ಸರಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಮಾಡ್ತಾ ಇರೋದು. ಸೊ ಇದು ಗಮನದಲ್ಲಿರಲಿ, ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ. ಸುಮ್ಮನೆ ನಾವು ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ ಅಂದರೆ ಸುಮ್ಮನೆ ಅದು ಇಂಜಿನಿಯರ್ಗಳು ಯೋಚನೆ ಇಲ್ಲದಲ್ಲೇ ಮಾಡಿರಲ್ಲ. ಸೊ ಬನ್ನಿ, ನಮ್ಮ ಜರ್ನಿ ಹೇಗಾಗುತ್ತೆ ನೋಡೋಣ. ಇಲ್ಲಿಂದ ಒಂದೇ ಭಾರತಲ್ಲಿ ಸಾಧ್ಯವಾದರೆ ಮಧ್ಯ ಲೈವ್ ಆದರೆ ಲೈವ್ ಮಾಡ್ಕೊತ ಜನಗಳು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಏನಾಗುತ್ತೆ ನೋಡೋಣ, ಗೊತ್ತಿಲ್ಲ. ಫಸ್ಟ್ ಟೈಮ್ ಆಫ್ಟರ್ 2019 ಹೋಗ್ತಾಯಿದ್ದೀನಿ. ಸೊ ನಮ್ಮ ಶಿವ ಅವರು ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಹೀಗಿದೆ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ನು. ಒಂದೇ ಬರತ್ತಿಗೆ ಇಷ್ಟೊಂದು ಜನ ಇದ್ದಾರಲ್ಲೋ, ಬರೋದೇ ಇಲ್ಲ ಅಂತಿದ್ದೆ ಅಂತ ಅಂದೆ. ಆವಾಗ ಅಂದ ಅವನು, ಹಿಂದೆ ಗುಟ್ಟೆ ಶತಾಬ್ದಿ ಇದೆ ಅಣ್ಣ, ಇದ್ರಾಗೆಲ್ಲ 70% ಶತಾಬ್ದಿಗೆ ಹೋಗೋರೇ ಇರೋದು. ಸೊ ಒಂದೇ ಬರತ್ತಿಗೆ ಭಾಳ ಕಮ್ಮಿ ಜನ ಹೋಗ್ತಾರೆ ಅಂತ. ನೋಡೋಣ ಟ್ರೈನ್ ಬಂದಮೇಲೆ ಹೇಗಿರುತ್ತೆ. ಈ ಆ್ಯಪ್ ವೇರ್ ಇಸ್ ಮೈ ಟ್ರೈನ್ ಬೇರೆಯವ್ರು ಯೂಸ್ ಮಾಡೋದು ನೋಡಿದ್ದೆ. ಈಗ ನಾನು ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ಅದು ಅವ್ನ ಮೊಬೈಲಲ್ಲಿ, ನನ್ನ ಮೊಬೈಲಲ್ಲ. ಟ್ರೈನ್ ಜರ್ನಿ ಸಾಮಾನ್ಯ ಕಮ್ಮಿ ನಾನು ಮಾಡೋದು. ಸೊ ಮೋದಿಯವರು ಕಾರ್ ಪೂಲಿಂಗ್ ಅಂದರೆ ಕಾರ್ನ ಅವಶ್ಯಕತೆ ಇದ್ದರೆ ಯೂಸ್ ಮಾಡಿ, ಇಲ್ಲ ಬೇಡ ಅಂದಿದ್ರೆ. ಸೊ ಹಾಗಾಗಿ ಟ್ರೈನ್ ಇರ್ಬೇಕಾರೆ ಕಾರ್ ಯಾಕೆ, ಇಲ್ಲಿಂದ ಸೀದಾ ಈಗ ಬಿಟ್ಟರೆ 3:15ಗೆ 7:45ಗೆ ಬೆಂಗಳೂರಲ್ಲಿ ಇರ್ತೀವಿ, 8:45ಗೆ ನಮ್ಮ ತಿರುಪತಿ ಟ್ರೈನ್ ಇದೆ. ಸೊ ಅಲ್ಲೇ ಸಿಗ್ಬೇಕಾದ್ರೆ ಮತ್ತೆ ಕಾರು, ಅದಕ್ಕೆ ಡೀಸಲ್ಲು, ಅದಕ್ಕೆ ಪಾರ್ಕಿಂಗು, ಟೋಲು. ಸೊ ಹೋಗೋಣ ಒಂದು ಸರಿ ಟ್ರೈನ್ ಒಂದೇ ಬರೋದು ಹೇಗಿದೆ ಎಕ್ಸ್ಪೀರಿಯನ್ಸ್ ಮಾಡೋಣ. ನೋಡಿರಿ, ಈಗ ರೈಲ್ ಹಿಂಗೆ ಹೋಗ್ತಾ ಇದೆ ಬ್ರಿಡ್ಜ್ ಕೆಳಗೆ. ಮುಂದಿನ ದಿನಗಳಲ್ಲಿ ಈ ಒಂದೇ ಭಾರತ್, ಶತಾಬ್ದಿ, ಇಂಟರ್ಸಿಟಿ, ಬುಲೆಟ್ ಟ್ರೈನು ಈ ಥರ ಎಲ್ಲ ಬಂದಮೇಲೆ ಈ ಜನರಲ್ ಪಬ್ಲಿಕ್ಕಿಗೆ, ಲೋವರ್ ಮಿಡಲ್ ಕ್ಲಾಸು, ಲೋ ಕ್ಲಾಸ್ ಪೀಪಲ್ಗಳಿಗೆ ಟ್ರೈನ್ಗಳು ಅಫೋರ್ಡಬಿಲಿಟಿ ಇರಲ್ಲ ಅಂತೇಳಿ ಅವಾಗ ಜಗಳ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಟ್ರೈನ್ ಸಂಖ್ಯೆ ಜಾಸ್ತಿ ಮಾಡೋಕ್ಕಾಗಲ್ಲ. ಎಲ್ಲ ಪ್ರೀಮಿಯಮ್ ಟ್ರೈನ್ ಜಾಸ್ತಿ ಆದಾಗ ಈ ಥರ ಲೋಕಲ್ ಟ್ರೈನ್ಗಳನ್ನ ಡಬಲ್ ಟೆಕ್ಕರ್ ಮಾಡಿಬಿಡ್ತಾರೆ, ಕೆಪಾಸಿಟಿ ಜಾಸ್ತಿ ಮಾಡಿ. ಸೊ ಅದಕ್ಕೋಸ್ಕರ ಜಾಗ ಬಿಟ್ಟಿರೋದು. ಇದನ್ನು ಸುಮ್ಮನೆ ಮಾಡಿಲ್ಲ. ಡಬಲ್ ಟೆಕ್ಕರ್ ಸ್ಕೈ ವಾಕ್ ಇಲ್ಲೂ ಮಾಡ್ತಾ ಇದ್ದಾರೆ, ಅದು ಡಬಲ್ ಟೆಕ್ಕರ್ ಸ್ಕೈ ವಾಕ್. ಅದೇ ರೀಸನಿಗೆ ಮಾಡ್ತಾ ಇರೋದು. ಸೊ ಟ್ರೈನ್ ಬಂದಿದೆ ಈಗ. ಬರಲ ಶಿವ, ಬಾಯ್. ಪೈಲಟ್ ಡ್ರೈವರ್ ಇದ್ದಂಗೆ ಫ್ಲೈಟಾಗೆ ಎಲ್ಲೂ ಇದೆ. ಒಳಗೆ ಬಂದಿದೆ, ಎಲ್ಲ ಕಡೆ ಕ್ಯಾಮ್ರಾ, AC ಇದೆ. +4 ಸೀಟ್ ನಂಬರ್. ಫುಲ್ ಇದ್ದಾರೆ, ಯಾರು 7 ಜನ ಇರಲ್ಲ ಅಂತ ಒಂದೇ ಬರುತ್ತಲ್ಲಿ. 24 ವಿಂಡೋ ಸೀಟ್. ಎಷ್ಟು
ಆಗಲಿಂದ ಚಾರ್ಜರ್ ಹುಡುಕ್ತಾ ಇದ್ದೆ, ಚಾರ್ಜರ್ ಎಲ್ಲಿದೆ ಅಂತ. ಸೊ ಎಲ್ಲ ಕಡೆ ನೋಡಿದೆ, ಆಮೇಲೆ ಇಲ್ಲಿ ಕಾಣ್ತದೆ ಕಾಲ ಹತ್ರ. ಈ ಥರ ಕಾಲ ಹತ್ರ ಚಾರ್ಜರ್ ಇದೆ, ಚಾರ್ಜ್ ಮಾಡೋಕ್ಕೆ ಇಟ್ಟಿದ್ದೀನಿ. ಚಾರ್ಜ್ ಆದಮೇಲೆ ಮತ್ತೆ ಹೇಗಿದೆ ಟ್ರೈನ್ ಜರ್ನಿ. ಫೈನಲಿ ಬ್ಯಾಂಗ್ಳೂರು ರೀಚ್ ಆಗಿದ್ದೀನಿ. ಮನೇಲಿಲ್ಲ, ಅವಳು ಕ್ಯೂ ನೋಡೆ ಎದುರಿ ಔಟ್ ಆಗ್ಬಿಟ್ಲು ಅಲ್ಲೇ. ಸೊ ಒಂದೇ ಭಾರತಲ್ಲಿ ಜರ್ನಿ ತುಂಬ ಚೆನ್ನಾಗಿತ್ತು. ಕಾರ್ನಲ್ಲಿ ಬರೋಕ್ಕಿಂತ ಆರಾಮಾಗಿ ಇದ್ರಲ್ಲಿ ಟೈಮ್ ಪಾಸ್ ಮಾಡ್ಕೊಂಬರ್ಬೋದು ಡ್ರೈವಿಂಗ್ ಮಾಡೋದಕ್ಕಿಂತ. ಸೊ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಬರ್ರಿ ಅಂದಿದ್ರು, ಹೋಗೋಣ. ಸೊ ತುಂಬ ಚೆನ್ನಾಗಿತ್ತು ಜರ್ನಿ. ಆಲ್ಮೋಸ್ಟ್ 16 ವರ್ಷ ಆಯಿತು. 16 ವರ್ಷದ ಹಿಂದೆ ಬಂದಿದ್ದೆ ನಾನು ಇಲ್ಲಿಗೆ, ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್. ಈಗಲೂ ಹಂಗೆ ಇದೆ, ಏನು ಚೇಂಜಸ್ ಇಲ್ಲ. ಅಗಲ ಇಲ್ಲದ ಸ್ಕೈ ವಾಕ್. ಬ್ಯಾಂಗ್ಳೂರಿಗೆ ಎಷ್ಟು ಅಗಲ ಇರಬೇಕು, ದಾವಣಗೆರೆಗೆ ಇದಕ್ಕಿಂತ ಅಗಲ ಇದೆ. ಸೊ ಸ್ಕೆಲೇಟರ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹೋಗ್ಬೇಕು. ಪ್ಲ್ಯಾಟ್ಫಾರ್ಮ್ 7, 8, 5, 6 ಒಂದು ಇನ್ನೂ ಭಾಳ ದೂರ ಐತೆ. ಅಭಿಯವ್ರು ಬಂದಿದ್ದಾರಂತೆ. ಸೊ ಅಲ್ಲೇ ಏನಾರು ಹೋಗಿ ಊಟ ಮಾಡ್ಕೊಂಬಿಡ್ತೀವಿ. ಟ್ರೈನಲ್ಲಿ ಅಷ್ಟಾಗಿ ನನಗೆ ಊಟ ಚೆನ್ನಾಗಿರುತ್ತೆ ಅನಿಸಲ್ಲ. ನೋಡೋಣ ಯಾವ್ದಾರು ಹೋಟ್ಲು ಹೊರಗೆ ಇಲ್ಲ ಎಲ್ಲರೂ ಇಡ್ಲಿ ಸಿಕ್ಕರೆ ಹೊಟ್ಟೆಗೆ ಹಾಕೊಂಬಿಡೋಣ. ಈ ಫಿಲಮ್ನ ನೋಡ್ದಂಗೆ ಸೀನ್ ಇರ್ತತ್ತಲ್ಲ, ಹಂಗೈತೆ ನೋಡ್ರಿ. ಜೈಲ್. ಸೊ ಫಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೇಕು. ಜಲ್ದಿ ಹಂಗೆ ತಿನ್ಕೊಂಡು, ಟೈಮು 7:45, 8:20 ಟ್ರೈನು. ಸೀದಾ ಎಕ್ಸಿಟ್ ಹೋಗಿ. ಸೊ ಅಭಿಯವ್ರು ಬಂದರು. ಆರಾಮ್ರ? ಸೊ ಅಭಿಯವ್ರು ಬಂದರು. ಇಲ್ಲೇ ಊಟ ಮಾಡಿಬಿಡೋಣ A to B ಅಲ್ಲಿ. ಪನ್ನೀರ್ ಟಿಕ್ಕಾ ಹೇಳಿದ್ದೆ, ಬಂದಿದೆ. ಅದ್ರ ಜೊತೆ ಮಾವಿನಕಾಯಿ ಉಪ್ಪು ಖಾರ ಹಚ್ಕೋತಾರೆ. ಬೊಂಬಾಟಾಗೈತೆ. ಅಭಿಯವರು ಭಾಳ ವರ್ಷ ಆದಮೇಲೆ ರೈಲ್ವೆ ಸ್ಟೇಷನಲ್ಲಿ ಅವ್ರನ್ನ ಮೀಟಾಗಿ, ಬೆಂಗಳೂರಲ್ಲಿ ಭಾಳ ವರ್ಷ ಆದಮೇಲೆ ಬಂದೀನಿ. ಅದರಲ್ಲೂ ಅಭಿಯವ್ರ ಜೊತೆ ಬೊಂಬಾಟಾಗಿದೆ. ಸೊ 16 ವರ್ಷದ ನಂತರ ಮತ್ತೆ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ನಲ್ಲಿ ಅಡ್ಡಾಡ್ತಾ ಇದ್ದೀವಿ ಅಭಿಯವ್ರ ಜೊತೆಗೆ. 8:20ಕ್ಕೆ ಟ್ರೈನ್ ಇದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 6. ಸೊ ಬೇಗ ಓಡೋಣ ಅಂತ ಓಡ್ತಾ ಇದ್ದಾರೆ. ಅಭಿಯವರು ಲಿಸ್ಟ್ ಆಫ್ ಗಾರ್ಡ್ ಹೇಳಿದ್ದಾರೆ. ನಾನು ಹೇಗೆ ಲಿಸ್ಟ್ ಆಫ್ ಸ್ಟಾಕ್ಸ್ ಹೇಳ್ತೀನೋ ಹಂಗೆ ಅವರು ಲಿಸ್ಟ್ ಆಫ್ ಗಾರ್ಡ್ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ ಹೋಗ್ತಾ ಟ್ರೈನಲ್ಲಿ ಅಭಿಯವರ ಜೊತೆ ಹಾಗೂ ನಿಮ್ಗಳ ಜೊತೆ ನನ್ನ ಅನಿಸಿಕೆ ಮಾತಾಡೋಣ. ಲಿಸ್ಟ್ ಆಫ್ ಗಾರ್ಡ್. ಸೊ ಇದೇ ಟ್ರೈನ್ ನೋಡ್ರಿ. ನಮ್ಮ ಅಭಿಯವರು ಫುಲ್ಲು ಟೆನ್ಷನ್ನಾಗಿ ಟ್ರೈನ್ ಹೋಗ್ತಾ ಐತೆ ಅಂತೇಳಿ ಓಡೋಡಿ ಬಂದ್ವಿ. ಇದು ಆ್ಯಕ್ಚುಲಿ ನಿಲ್ತಾ ಇರೋದು. ಸೊ ಹೋಗ್ತಾ ಇಲ್ಲ. ಸೊ ನಿಲ್ತಾ ಇದೆ, ಕಾಯ್ತಾ ಇದ್ದೀವಿ. ಸೊ S6 ನಮ್ಮ ಬೋಗಿ ನಂಬರು. ಇದು ನೋಡ್ರಿ, ನಾವು ಹಳೆ ನೆನಪು. ಇದ್ರಾಗ ನಮ್ಮ ಅಪ್ಪರ ಜೊತೆಗೆ ಅವಾಗ ಸಣ್ಣರಿದ್ದಾಗ ಹೋಗ್ತಾ ಇದ್ದಿದ್ದು. ಸೊ ಅದು ಬಿಟ್ಟರೆ ಈಗ ಅಭಿಯವ್ರ ಜೊತೆಗೆ ಪಯಣ ಮಾಡೋ ಭಾಗ್ಯ ಒದಗಿ ಬಂದಿದೆ. ಟ್ರೈನಲ್ಲೇ ಹೋಗಿಲ್ಲ 7-8 ವರ್ಷದಲ್ಲಿ. 2019 ಲಾಸ್ಟ್ ಹತ್ತಿದ್ದು. ಅದು ಒಂದೇ ಭಾರತ್. ಅವಾಗ ಲಾಂಚ್ ಆಗಿತ್ತಲ್ಲ ಅವಾಗ. ಅದು ಬಿಟ್ಟರೆ ಈಗ ಒಂದೇ ಭಾರತ್. ಈ ಟ್ರೈನ್ಗಳ್ನ ಹತ್ತಿ ಆಲ್ಮೋಸ್ಟ್ 10 ವರ್ಷ ಆಗ್ಯಾವ. ಅದರಲ್ಲೂ ಬ್ಯಾಂಗ್ಳೂರಿಗೆ ಬಂದು 16 ವರ್ಷ. ಸೊ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಈಗ S6 ಈ ಬೋಗಿಯಲ್ಲಿ ಈಗ ಅಭಿಯವರು ನಾವು ತಿರುಪತಿಗೆ ಪಯಣ ಬಳಸ್ತೀವಿ. ನೋಡೋಣ ಬನ್ನಿ. ಆಗಲೇ ಒಂದೇ ಭಾರತ್ಗೆ ಇಂಥ ಚಾರ್ಜರ್ ಹುಡುಕಿ ಹಾಕ್ತಿದ್ದೆ.
ಅಯ್ಯೋ ನಾವು ಮುಂಚೆ ಎಲ್ಲ ಇದ್ರಾಗ ನೋಡಿ ಹೊಡಿಯುತ್ತಾ, ನಾನು ಇಲ್ಲಿ ನೋಡ್ತೀನಿ ಎಲ್ಲೂ ಇಲ್ಲ. ನನಗೂ ಆಗಿತ್ತು ಇದೇ ಎಕ್ಸ್ಪೀರಿಯನ್ಸ್. ನಾನು ಆಮೇಲೆ ಬಿಡಪ್ಪ ಇದೆಯಾ ಒಂದೇ ಬರತ್ತು ಹೇಳಕ್ ಸ್ಟ್ಯಾಂಡರ್ಡ್ ಚಾರ್ಜರ್ ಎಲ್ಲ ನೋಡಿದೆ. ಅವಾಗ ಅಲ್ಲಿ ಇದ್ರ ಹತ್ರ ಇತ್ತು, ಈ ಕಾಲ್ ಹತ್ರ ಬೇರೆ ಕಾಲ್ ಕೆಳಗೆ. ಆಮೇಲೆ ನನ್ನ ಕಾಲ್ ಕೆಳಗೆ ನೋಡಿದೆ, ಅವಾಗ ಅಲ್ಲಿತ್ತು ಬಂದೆ. ನನಗೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬರ್ತಾ ಒಂದು ಡೈಲಾಗ್ ಹೇಳಿದ್ರಲ್ಲ, ಯಾವ್ಯಾವ ದೇವ್ರು ಅಂತ ಹೇಳ್ರಿ ಇನ್ನೊಂದ್ಸರಿ. ಯಾವ್ದಿದೆನಾ ಈಗ ಯಾವ್ಯಾವ ದೇವ್ರು ನಿಮ್ಮ ಫೇವ್ರೇಟ್ ದೇವ್ರು ಅಂದಲ್ಲ? ನಮ್ಮದು ದೇವರು ಫಸ್ಟ್ ದೇವ್ರು ಬಂದು ವೆಂಕಟೇಶ್ವರ ಸ್ವಾಮಿ ತಿರುಪತಿ. ಸೆಕೆಂಡ್ನೇದು ಬಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯೇಶ್ವರ, ಮತ್ತು ಸಿಗಂದೂರು ಚೌಡೇಶ್ವರಿ, ಇಡಗುಂಜಿ ಗಣಪ. ಸೊ ಅಭಿಯವರಿಗೆ ಹೆಂಗೆ ಫೇವ್ರೇಟ್ ದೇವ್ರು ಇದಾವ, ಹಂಗೆ ನಮ್ಮ ಒಂದಿಷ್ಟು ಫೇವ್ರೇಟ್ ಸ್ಟಾಕ್ ಅಂದರೆ ಈಗ ಅವ್ರು ಹೇಳಿದ್ರಲ್ಲ ಲಿಸ್ಟ್ ಆಫ್ ಸ್ಟಾಕ್ಸು. ಸೊ ಒಂದು 5 ರಿಂದ 6 ಅವರು ಹಾಕೊಂಡಿದ್ರು. ಹಂಗೆ ನಮ್ಮ ಪೋರ್ಟ್ಫೋಲಿಯೋದಲ್ಲೂ 10 ಸ್ಟಾಕ್ ಇರ್ಬೇಕು. 10 ಸ್ಟಾಕ್ಗಿಂತ ಜಾಸ್ತಿ ಇರಬಾರ್ದು. 10 ಸ್ಟಾಕ್ಗಿಂತ ಜಾಸ್ತಿ ಆಗಿಬಿಟ್ರೆ ಓವರ್ಲೋಡ್ ಆಗುತ್ತೆ. ಯಾವ ದೇವ್ರ ಹತ್ರ ಅಪ್ಪನೆ ಕೇಳಿ ಯಾವ ದೇವ್ರ ಫಲ ಕೊಟ್ಟ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಒಳ್ಳೆ ಫಲ ಸಿಗಬೇಕು ಅಂದರೆ ಒಳ್ಳೆ ಲಿಮಿಟೆಡ್ ಆಗಿರೋಂಥ ದೇವ್ರುಗಳು, ನೀವು ಸ್ಟಾಕ್ಗಳನ್ನ ದೇವ್ರುಗಳಿಗೆ ರಿಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಲಿಮಿಟೆಡ್ ಸ್ಟಾಕ್ಸ್ಗಳನ್ನ ಹಿಡ್ಕೊಳೋದು ಒಳ್ಳೆಯದು. ಸೊ ನಾಳೆ ಬರ್ತಡೇ ಸ್ಪೆಷಲಿಗೆ ಇನ್ನೂ ಒಂದೇನೋ ಹೇಳ್ತೀನಿ ನಿಮಗೆ. ಕಾಮ್ ಥಿಯರಿ ನಿಮಗೆಲ್ಲ ಸ್ಟಾಕಲ್ಲಿ ಹೇಳಿದ್ದೀನಿ. ರಿಸ್ಕ್ ತಗೊಳಕ್ಕೆ ರೆಡಿ ಇರೋರು, ಕಮ್ಮಿ ಬಂಡವಾಳ ಇರೋರಿಗೂ ಒಂದು ಕಾಮ್ ಥಿಯರಿ ಇದೆ. ಅದನ್ನೇನು ಅಂತ ನಾನು ನಿಮಗೆ ನಾಳೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿ, ಸಾಧ್ಯವಾದರೆ ಅಲ್ಲೆಲ್ಲರೂ ನೆಟ್ ಸಿಕ್ಕರೆ ಅಪ್ಲೋಡ್ ಸಹ ಮಾಡ್ತೀನಿ. ಅಲ್ಲಿ ನೆಟ್ ಸಿಗಲ್ಲ ರೂಮಲ್ಲಿ? ಸಿಗುತ್ತೆ. ವೈಫೈ ಕೊಡ್ತಾರಾ? ಮಾಮೂಲಿ ಇಂಟರ್ನೆಟ್ ಆಗಲ್ಲ, ಲೋಡ್ ಆಗೋಕ್ಕೆ ಬೇಕು. GB ಗಟ್ಟಲೆ ಇಲ್ಲ, ವೈಫೈ ಎಲ್ಲೂ ಸಿಗಲ್ಲ. ರೈಲ್ವೆ ಸ್ಟಾಕ್ಸ್ ಯಾಕೆ ತಗೋಬಾರ್ದು ರೈಲ್ವೆ ಸ್ಟಾಕ್ಸ್ ಅಂದರೆ ನೋಡ್ರಿ, ಎಲ್ಲ ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಆಗ್ತಾ ಇದ್ದಾವೆ. ಎಲ್ಲ ರೈಲ್ವೆ ಸ್ಟೇಷನ್ನು ರಿನೋವೇಷನ್ ಆಗ್ತಾ ಇರೋದ್ರಿಂದ ಸೊ ರೈಲ್ವೆ ಸ್ಟಾಕ್ಸಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ರೆವಿನ್ಯೂ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಇವೆಲ್ಲ ಮುಗಿದು ಒಂದು ಲೈನಿಗೆ ಬರೋ ತನಕ ನಾವು ರೈಲ್ವೆ ಸ್ಟಾಕ್ಸಿಂದ ದೂರ ಇರಬೇಕು. ಸೊ ಕಣ್ಣು ಮುಂದೆ ಕಾಣ್ತಾವೆ, ನಾವು ಅದನ್ನು ಅಬ್ಸರ್ವ್ ಮಾಡಬೇಕಷ್ಟೆ. ಎಲ್ಲರೂ ಟ್ರೈನಲ್ಲಿ ಟ್ರಾವೆಲ್ ಮಾಡಿರ್ತೀರಿ. ಸೊ ಮಾಡಿದಾಗ ಈ ಥರ ಅಬ್ಸರ್ವ್ ಮಾಡಿ, ಯಾವುದೇ ಪ್ರಾಡಕ್ಟ್ ಬೈ ಮಾಡೋಕ್ಕೂ ಮುಂಚೆ ಅದನ್ನು ಮಾರ್ಕೆಟಲ್ಲಿ ಹೇಗಿದೆ ಅನ್ನೋದು ಅಬ್ಸರ್ವ್ ಮಾಡಿ. ನನ್ನ ಡೌಟ್ ಕೇಳಿದ್ರು, ಅವ್ರ ಬಾಯಲ್ಲೇ ಕೇಳ್ರಿ. ಅಣ್ಣ, ನನಗೊಂದು ಡೌಟ್ ಇದೆ. ಈಗ ಫ್ಯಾಮಿಲಿ, ಮಕ್ಕಳು, ಟ್ರೇಡಿಂಗು, ಅದ್ರ ಜೊತೆಗೆ ಶಾಪು ಮತ್ತು ಈ ವಿಡಿಯೋಸ್ ಎಲ್ಲ ಎಡಿಟಿಂಗು, ಇವನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮೇಯ್ನು ನಿಮ್ಮಿದ್ದ ನಾವು ಕೆಲವಷ್ಟು ಕಲಿಯೋದಿದೆ. ಅದ್ರ ಜೊತೆಗೆ ನಿದ್ದೆ ಮಾಡೋದ್ರ ಜೊತೆಗೆ ನೀವು ಪ್ರತಿದಿನವೂ ಆ್ಯಕ್ಟಿವ್ ಆಗಿರ್ತೀರ. ಒಂದು ಆರ್ಟಿಕಲ್ ಓದಿದ್ದೆ ನಾನು. ಒಂದು ಆರ್ಟಿಕಲಲ್ಲಿ ಏನಿತ್ತು ಅಂದರೆ, ಮನುಷ್ಯನಿಗೆ ನಿದ್ದೆ ಅನ್ನೋದು 2 ಗಂಟೆ 4 ತಾಸು ಬೇಕು. ಅದು ಹೆಂಗೆ 2 ಬ್ರೇಕಲ್ಲಿ ಬೇಕು ಅಂತ ಇತ್ತು. ಅಂದರೆ ಮುಂಚೆ ಎಲ್ಲ ನೀವು ನೋಡ್ತಿದ್ರೆ ನಮ್ಮ ಅಜ್ಜ ಅವರೆಲ್ಲ ಮಧ್ಯಾಹ್ನ ಮಲ್ಗಾರು. ಹೌದು. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಂದು ಮಧ್ಯಾಹ್ನ ಮಲಗಿ ಮತ್ತು ಸಾಯಂಕಾಲ ಕೆಲಸ ಮಾಡೋರು. ಹೌದು. ನಮಗೆಲ್ಲ ಏನು ಮಾಡಿದರು, ಒಂದು ಕಾರ್ಪೊರೇಟ್ ಕಂಪ್ನಿಗಳು ಈಗ ನಮಗೆ ಮಧ್ಯಾಹ್ನ ಬ್ರೇಕ್ ಕೊಟ್ಟು ಮತ್ತೆ ಸಾಯಂಕಾಲ ಕೆಲಸಕ್ಕೆ ತರೋಕ್ಕಲ್ಲ. ನಮ್ಮ ಬಾಡಿಗಳನ್ನ ಏನು ಮಾಡಿದರು, ಕಂಟಿನ್ಯೂಸ್ 6 ಅವರ್ಸ್ ನಿದ್ದೆ ಬೇಕು ಅನ್ನೋದನ್ನ ಜನಗಳ ತಲೆಗೆ ನಮಗೆ ಫೀಡ್ ಮಾಡಿದರು. ಸೊ ಅವಾಗಿಂದ ನಾವೆಲ್ಲ 6 ಗಂಟೆ ನಿದ್ದೆ ಮಾಡಬೇಕು, 6 ಗಂಟೆ ನಿದ್ದೆ ಮಾಡಬೇಕು ಅಂತೀವಿ. ಯಾಕೆ ಅಂದರೆ ಆಫೀಸು ವರ್ಕಿಂಗ್ ಅವರ್ಸ್ ಅವರಿಗೆ ಕಮ್ಮಿ ಆಗ್ಬಿಡುತ್ತೆ. ಕಂಟಿನ್ಯೂಸ್ ಒಂದೇ ಸ್ಟ್ರೆಚಲ್ಲಿ 8 ಅವರ್ಸು 10 ಅವರ್ಸು ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಹೌದು. ನೀವು 6 ಅವರ್ ನಿದ್ದೆ ಮಾಡಿದರೆ. ಸೊ ಕೆಲವ್ರ ಬಾಡಿ ನಮಗೆ ಅದು ಅಡಾಪ್ಟ್ ಆಗಿಬಿಟ್ಟಿದೆ. ನನಗೆ ಮಧ್ಯಾಹ್ನ ನಿದ್ದೆ ಮಾಡಲ್ಲ. ಸೊ ಬೆಳಿಗ್ಗೆ ಎದ್ದರೆ ಸೀದಾ ರಾತ್ರಿ 12 ಗಂಟೆ 1 ಗಂಟೆ ಮಲಗೋದು, ಮತ್ತು 5:30 ಎದ್ದು ಬೆಳಗ್ಗೆ ಮಗನ್ನ ಕ್ರಿಕೆಟು, ನಾನು ಜಿಮ್ಮು ಹೋಗ್ತೀನಿ. ನನ್ನ ಬಾಡಿ ಅದಕ್ಕೆ ಸೆಟ್ ಆಗಿದೆ. ಹಂಗಾಗಿ ಅದು ಆಮೇಲೆ ನಾನು ಯಾವುದನ್ನು ಕೆಲಸ ಅಂತ ಮಾಡಲ್ಲಲ್ಲ. ಈಗ ನೀವು ಕೆಲಸ ಅಂತ ತಗೊಂಡ್ರೆ ಅದು ಸ್ಟ್ರೇನ್ ಆಗುತ್ತೆ, ಸುಸ್ತಾಗುತ್ತೆ. ಈಗ ಹೋಗ್ತಾ ವೀಡಿಯೋ ಮಾಡ್ತಾ ಇದ್ದೀವಿ, ಮಾತಾಡೋದು ಇಷ್ಟ, ಹೋಗ್ತಾ ಮಾತಾಡೋದು. ಅದೇ ಅವಾಗ ಒಂದು ಹೇಳರಲ್ಲ, ಆಡ್ತಾ ಕಿಸ್ವಾಯ್ದಾಸ ಅನ್ನಂಗೆ. ಅದೇ ಹೌದಣ್ಣ. ನಮ್ದು ಹೋಗ್ತಾ ವಿಡಿಯೋ. ಹೌದು. ಸೇಮ್ ನನ್ನ ಎನರ್ಜಿ ನೀವು ನನ್ನ ಸಣ್ಣ ಮಗನಲ್ಲಿ ನೋಡ್ಬೋದು. ಹೌದಾ? ನೀವು ವಿಡಿಯೋ ಎಲ್ಲ ಹಾಕಿದ್ದೀನಿ, ನೋಡಿದಿರ ಅವ್ನ. ಅದೇ ಅವನೊಂಥರ ನನ್ನಂಗೆ ಆಕ್ಟಿವ್ ಎನಿ ಟೈಮ್. ಅವನು ಅಷ್ಟೇ, ನಿದ್ದೆ ಕಮ್ಮಿ, ಊಟ ಕಮ್ಮಿ. ಅಥರ್ವನ ಆರವ ಚರಿ ಆರವ್ ಬಂದು ಸೇಮ್ ಅವ್ರ ಅಮ್ಮನಂಗೆ ಲೇಜಿ. ಊಟ ಬೇಕು, ನಿಮ್ಮ ಊಟ ಬೀಳ್ಬೇಕು, ಮೈ ಹೋಗಲ್ಲ.
ಸೊ ಹಂಗೆ ಅದು ಬಾಡಿ ನೇಚರ್ ನಮ್ಮ ತಾತನಿಂದ ನಮ್ಮ ಅಪ್ಪಂಗೆ ಬಂದೈತೆ, ನಮ್ಮ ಅಪ್ಪನಿಂದ ನನಗೆ ಬಂದೈತೆ, ನನ್ನಿಂದ ನನ್ನ ಸಣ್ಣ ಮಗಂಗೆ ಹೋಗೈತೆ. ಅದೇ ನಮಗೆ ಸುಸ್ತು ಅನ್ಸಲ್ಲ. ಅವನು ಅಷ್ಟೇ ರಾತ್ರಿ 1 ಗಂಟೆ ತನಕ ಎಚ್ಚರ ಇರ್ತಾನೆ ಸರಿ. ಅದೇ ಹೌದು. 1 ಗಂಟೆ ಮಲ್ಲಿಗೆ ಬೆಳಿಗ್ಗೆ ಅವ್ನು ಆರಾಮಾಗಿ 7 ಗಂಟೆ ಹಂಗೆ ಎದ್ದು ಸ್ಕೂಲಿಗೆ ಆಟ ಆಡಿ ಸ್ಕೂಲಿಗೆ ಹೋಗ್ತಾನೆ. ಅದೇ ಸೇಮ್ ನಾನು ಯಾವುದನ್ನು ಕೆಲಸ ಅನ್ಕೊಳಲ್ಲ, ಅದೊಂದು ಶೆಡ್ಯೂಲ್ ನಂದು. ಈಗ ಟ್ರೇಡಿಂಗ್ ಅಂದರೆ ನಾನೇನು ದಿನ ಎಲ್ಲ ಮಾಡಲ್ಲ. 9 ಗಂಟೆಗೆ ಲೈವಿಗೆ ಕೂತ್ರೆ 11 ಗಂಟೆ ತನಕ ಸ್ಕ್ರೀನ್ ನೋಡ್ತೀನಿ ಅಷ್ಟೇ. ಆಮೇಲೆ ಲಾಂಗ್ ಟರ್ಮ್ ಅಲ್ಲ, ಈಗ ನಾವು ವ್ಯೂ ಹಿಡ್ಕೊಂಡಿರ್ತೀವಲ್ಲ ಇಷ್ಟೊತ್ತು ಅಂತ. ಬೆಳಗ್ಗೆ 4 ಗಂಟೆ ಅಭಿಯವ್ರ ಜೊತೆಗೆ ತಿರುಪತಿ ಲ್ಯಾಂಡ್ ಆಗಿದ್ದೀವಿ. ಅಭಿಯವ್ರು ವಿಶ್ ಮಾಡಿದರು. ರಾತ್ರಿ 12 ಗಂಟೆ ಮನೆಯವರು ಫೋನ್ ಮಾಡಿ ವಿಶ್ ಮಾಡಿದರು. ಅಭಿಯವರೇ ಈಗ ಹೇಳಿದರು ಎಲ್ಲ ಗ್ರೂಪಲ್ಲಿ ವಿಶ್ ಮಾಡಿದ್ದೀರಿ ಅಂತ, ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ. ಈಗ ತಾನೇ ತಿರುಪತಿ ಲ್ಯಾಂಡ್ ಆಗಿದ್ದೀವಿ. ನೋಡೋಣ ಇಲ್ಲಿಂದ ಇದಕ್ಕೆ ಹೋಗಿ ಎಲ್ಲ ರೆಡಿ ಆದಮೇಲೆ ಮತ್ತೆ ಮೀಟ್ ಆಗೋದು. ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಇರ್ಬೇಕಾರೆ ತಿರುಪತಿಯಲ್ಲಿ ಎಷ್ಟಿರ್ಬೇಕು ಲೆಕ್ಕ ಆಗಿ, ತಿರುಮಲದಲ್ಲಿ ಎಷ್ಟಿರ್ಬೇಕು. ಬೆಳಗಿನ ಜಾವ 4:15 ಪೂರಿ, ದೋಸೆ, ಚಿತ್ರಾನ್ನ, ವಡೆ ಎಲ್ಲ ರೆಡಿ ಇದ್ದಾವೆ. ತಿಂಡಿ ಹೋಟ್ಲು, ಟೀ ಹೋಟ್ಲು, ಟೂರಿಸ್ಟ್ ಪ್ಲೇಸು, ರಿಟರ್ನ್ ಹೋಗೋರು ಇರ್ತಾರೆ. ಇದು ಒಳ್ಳೆ ಇದಲ್ವಾ KE ನೋಡಿ. ಅಭಿಯವರು ಈಗ ನಮ್ಮಂಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಯಾವ ಶೇರ್ ಐತಾ ಆ ಕಂಪ್ನಿ ಐಡೆಂಟಿಫೈ ಮಾಡೋದನ್ನ ಕಲಿತಾ ಇದ್ದಾರೆ. KEI ಸ್ಟಾಕ್ ಸದ್ಯ ಡೌನ್ ಇದೆ, ಆದರೆ ಒಂದು ಸರಿ 20 ಮೂವಿಂಗ್ ಆ್ಯಾವ್ರೇಜ್ ಬಂತು ಅಂದರೆ ಮತ್ತೆ ಪಿಕಪ್ ಆಗುತ್ತೆ. ಒಳ್ಳೆ ಕಂಪ್ನಿ. ಪಾಲಿಕ್ಯಾಬ್ ಆದಮೇಲೆ ಬ್ಯೂಟಿಫುಲ್ ಆದ ಇನ್ನೊಂದು ಕಂಪ್ನಿ ವಿದ್ಯಾ ವೈರ್ಸ್ ಇದೆ ಅಲ್ಲ, ಒಂದು ಕಾಲದಲ್ಲಿ KEI ವಿದ್ಯಾ ವೈರ್ಸ್ ಇದ್ದಂಗಿತ್ತು. ಈಗ ಒಳ್ಳೆ ರಾಕೆಟ್ ಥರ ಸ್ಟಾಕ್ ಓಡುತ್ತೆ. ಸೊ ಅಬ್ಸರ್ವೇಷನ್ ಬೇಕು ನೀವು ಯಾವ ಪ್ರಾಡಕ್ಟು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದರು ಇಲ್ಲಿ ಯಾವ ಜೀಪ್ಗಳು ಭಾಳ ಇದ್ದಾವೆ ಅಂತ. ಸೊ ಆಟೋಮೊಬೈಲ್ ಕಂಪ್ನಿ ಯಾವ ಏರಿಯಾಗೆ ಹೋದಾಗ ಏನು ಸೇಲ್ ಇರುತ್ತೋ ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮಹೀಂದ್ರ ಜೀಪ್. ಆಂಧ್ರದಲ್ಲಿ ಬಸ್ಗಳಿನ್ನೂ ಹಳವಿದಾವೆ ಅಂತ ಹೇಳ್ತಾಯಿದ್ರು ಅಭಿ. ಸೊ ಗಡ ಇಲ್ಲಿ ಗೌರ್ಮೆಂಟಿಗೆ ಹೇಳಿ ಹೊಸವು ಟಾಟಾ ಗಾಡಿಗಳು ಅಂದರೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ಓಡ್ತಾವೆ. ಪವನ್ ಕಲ್ಯಾಣಿ ಫೋನ್ ಮಾಡಿ ಹೇಳಬೇಕು ಗಡ ಪಾತ ಬಸ್ಸು ತೆಪ್ಪೇಸಿ ಹೊಸ ಬಸ್ಸು ಕೊಳ್ಳಂಡಿ ಅಂತ. ಕೇಂದ್ರದಲ್ಲಿ ಈ ಪೊಲಿಟಿಕಲ್ ಫ್ಲೆಕ್ಸ್ಗಳು ನೋಡ್ರಿ. ಪೊಲಿಟಿಕಲ್ ಫ್ಲೆಕ್ ಅನಿಸಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಅನ್ನಿಸ್ತತೆ ಡಿಸೈನಿಂಗ್. ಸೊ ಬೇರೆ ಕಡೆ ಕರ್ನಾಟಕ ಅಂತಲ್ಲ, ಬೇರೆ ಕಡೆನೂ ನೋಡಿದ್ದೀನಿ. ಸೊ ಅಲ್ಲಿ ಕಾಣೋ ಫ್ಲೆಕ್ಸಿಗೂ ಇಲ್ಲಿ ಕಾಣೋ ಫ್ಲೆಕ್ಸಿಗೂ ಏನು ಡಿಫ್ರೆನ್ಸ್ ಇದೆ ನೀವೇ ನೋಡಿ. ಯಾರೋ ಡಾಲರ್ಸ್ ದಿವಾಕರ್ ರೆಡ್ಡಿ ಅಂತೆ. ಸೊ ಪೋಸ್ಟರ್ ಹೆಂಗೈತೆ ನೋಡಿರಿ. ನಮ್ಮದು ಫುಲ್ಲು ಜಾತ್ರೆ. ಇದು ಒಳ್ಳೆ ಫಿಲಮ್ ಪೋಸ್ಟರ್ ಥರ ರೆಡಿ ಮಾಡಿರ್ತಾರೆ. ಕೈನ್ಸ್ ಟೆಕ್ ಅಲ್ಲ, ಕೈನ್ಸ್ ಹೋಟೆಲ್ ಇದೆ. ಎಲ್ಲ ಶೇರ್ಗಳು ನೆನಪಾಗ್ತಾವೆ ಅಬ್ಬಿಗೆ. ಈಗ ಕೈನ್ಸ್ ಟೆಕ್ನಾಲಜಿ ನಿನ್ನೆ 500 ರೂಪಾಯಿ ಹೊಡೈತೆ. ಇದು ಯಾವುದದು AI ಬಬುಲ್ ಅಂತೇಳಿ ನಿನ್ನೆ ಯಾವಾಗ ಕಾಸ್ಪಿ ಕೊರಿಯನ್ ಮಾರ್ಕೆಟ್, ತೈವಾನ್ ಮಾರ್ಕೆಟ್ ಬಿತ್ತಲ್ಲ. ಸೊ ಅದರಿಂದ ಇಂಡಿಯನ್ ಮಾರ್ಕೆಟ್ ನಿನ್ನೆ ಮೊನ್ನೆ ಎಲ್ಲ IT ಸ್ಟಾಕ್ಸೇ ಎತ್ತಿರೋದು. ಸೊ ನಿನ್ನೆ ಸೆಮಿಕಂಡಕ್ಟರ್ ಸ್ಟಾಕ್ಸ್ಗಳು ನಿನ್ನೆ ಸಿರ್ಮಾನು ಓಡೈತೆ 35 ರೂಪಾಯಿ. ಕೈನ್ಸ್ ಟೆಕ್ನಾಲಜಿ ಓಡೈತೆ. ಸೊ ಹಂಗಂತ ಈಗಲೇ ತಗೊಳೋದಲ್ಲ, ಎಲ್ಲಿವರೆಗೂ ಸ್ವರ್ಗದ ಬಾಗಿಲು ತೆಗೆದು ಅದ್ರ ಮೇಲೆ ಕೂರಲ್ಲ ರೂಲು. ಸ್ವಲ್ಪ ಕಾಸ್ಟ್ಲಿಗೆ ಬೈ ಮಾಡಿದ್ರು ಹಿಡ್ಕೊಳಕ್ಕೆ ಧೈರ್ಯ ಇರ್ಬೇಕು. ಆ ಜಾಗದಾಗ ಬೈ ಮಾಡ್ಬೇಕು ನಾವು. ನೋಡ್ರಿ ಎಲ್ಲ ಬಜಾಜ್ ಆಟೋ, ಎಲ್ಲ ಬಜಾಜ್ ಆಟೋ. ನೀವು ಎಲ್ಲೇ ಹೋಗ್ರಿ ಇಂಡಿಯಾದಾಗೆ ಬಜಾಜ್ ಆಟೋ, TVS ಆಟೋ. ನೀವು ಔಟ್ ಆಫ್ ಕಂಟ್ರಿ ಹೋದರೆ ಬರೀ TVS ಆಟೋ. ಇದಕ್ಕೆ ಹೋದರೆ ಸೌತ್ ಆಫ್ರಿಕಾ ಎಲ್ಲ ಹೋದರೆ TVS ಆಟೋ. ಸೊ ನೋಡಿರಿ ಅಲ್ಲೊಂದು ನೋಡಿದ್ರಿ ಪೋಸ್ಟ್ರು, ಇಲ್ಲೊಂದು ನೋಡಿರಿ ಫಿಲಮ್ ಸ್ಟಾರ್ಗಳು ಲೆಕ್ಕಕ್ಕೆ ಮಾಡಿರ್ತಾರೆ ಪೋಸ್ಟ್ರು. ನಮ್ಮದ್ರಾಗೆ ಅಧ್ಯಕ್ಷ ಉಪಾಧ್ಯಕ್ಷ ಬರೀ ಅವರವೇ ಊರು ತುಂಬ ಫೋಟೋ ಇರ್ತಾವೆ. ಪೋಸ್ಟ್ರು ತುಂಬ ಅವರೇ ಇರ್ತಾರೆ. ಆ ಏರಿಯಾದ ಬೂತ್ ಅಧ್ಯಕ್ಷ ಕಾರ್ಯಕರ್ತ ಬರೀ ಅವರವೇ ಫೋಟೋ ಇರ್ತಾವೆ. ಇಲ್ಲಿ ಬರೀ ಅವ್ರ ಲೀಡ್ರುಗಳು ನರೇಂದ್ರ ಮೋದಿದು ಹಾಕಿದ್ದಾರೆ ಇದರೊಳಗೆ. ಸೊ ಎಲ್ಲೂ ಪಕ್ಷದ ಚಿಹ್ನೆ ಹಾಕಿಲ್ಲ. ಎಲ್ಲ
ಫಿಲಮ್ ಸ್ಟಾರ್ ಲೆಕ್ಕಕ್ಕೆ ಪೋಸ್ಟರ್ ಮಾಡ್ಕೊಂಡಾರ್ರಿ. ಪೊಲಿಟಿಕಲ್ ಪಾರ್ಟಿ ಪೋಸ್ಟರ್ಗಳು ನೋಡೋಕ್ಕೆ ಒಂದು ಖುಷಿ ಆಕತ್ರಿ. ಇಲ್ಲಿ ಏನು ಡೀಸೆಂಟಾಗಿ ಮಾಡಿದ್ದಾರೆ. ಅವ್ರ ಬರ್ತಡೆಗೆ ಯಾವುದೂ ಚಿಹ್ನೆ ಹಾಕೊಂಡಿಲ್ಲ, ಏನಿಲ್ಲ. ಸೊ ನಮ್ಮ ಐರಾವತ ಕಾಣ್ತಾ ಇದೆ ಇಲ್ಲಿ, ಕರ್ನಾಟಕದ ಐರಾವತ KSRTC. ಇದು TTD ಅಂಡರ್ ಬರೋವಂಥ ತಿರುಪತಿ ಇದರಲ್ಲಿ ಬರೋವಂಥ ಅವರದೇ ರೆಸ್ಟ್ ಹೌಸ್ ಅಂತ ಮಾಡಿದ್ದಾರೆ, ಮಾಧವಂ ರೆಸ್ಟ್ ಹೌಸ್. ಸೊ ಇಲ್ಲೂ ಸಹ ಬುಕ್ಕಿಂಗ್ ಮಾಡಿದ್ದಾರೆ ಅಭಿ ಅವರು. ಸೊ ಇಲ್ಲಿ ರೂಮ್ಸ್ ಸಿಗುತ್ತೆ. ಇದು ಆನ್ಲೈನ್ ಬುಕ್ಕಿಂಗಾ? ಇದು ಆನ್ಲೈನ್ ಬುಕ್ಕಿಂಗ್. ಆನ್ಲೈನ ಟಿಕೆಟ್ ಜೊತೆಗೆ ಇದನ್ನು ಬುಕ್ ಮಾಡ್ಕೋಬೇಕಾ? ಇದು ಹೆಂಗೆ ರೆಂಟ್ ಇದು? ಅಣ್ಣ ಇಲ್ಲಿ 200 ಇಂದ 1000 ರುಪೀಸ್. ಏನು ಡಿಫ್ರೆನ್ಸು 200ಗೂ 1000ಗೂ? ಅದೇ AC. ಓಕೆ, AC ನಾನ್ AC 200ಇಂದ 1000 ತನಕ ಬುಕ್ಕಿಂಗು. ಸೊ ಒಳಗೆ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಇವ್ರೇನು ರೂಮ್ ಸಿಗ್ಲಿಲ್ದಾರ ಏನು ಇವರು? ಹೌದು, ರೂಮ್ ತಗೊಂಡಿಲ್ದಾರ? ಹೌದು. ಕೊಲ್ಲಾಪುರ ಮಹಾಲಕ್ಷ್ಮಿಯ ಫೋಟೋ ನೋಡಿ. ಸೊ ಒಂದು ವಾಡಿಕೆ ಇದೆ ತಿಮ್ಮಪ್ಪನ ನೋಡಿ. ವಿತಿನ್ ಎಷ್ಟು ದಿವಸ ರೀ ತಿಮ್ಮಪ್ಪನ ನೋಡಿ? ಎಷ್ಟು ದಿವಸದಾಗ ಹೋಗ್ಬೇಕು ಕೊಲ್ಲಾಪುರ ಲಕ್ಷ್ಮಿಗೆ? 45 ದಿನ ಅಂತ. 45 ದಿನದೊಳಗೆ ಕೊಲ್ಲಾಪುರ ಲಕ್ಷ್ಮಿ ದರ್ಶನಕ್ಕೆ ಹೋಗ್ಬೇಕು ಅಂತ ಒಂದು ವಾಡಿಕೆ ಇದೆ. ಇವಾಗ ಸೊ ಸೆಕ್ಯೂರಿಟಿ ಚೆಕ್ ಕ್ಯಾಮ್ರಾದಾಗ ಮಾಡಿದ್ರು, ಬುಕ್ ಮಾಡಿದಾರೆ ಇವರೇನೋ ಅಲ್ಲ ಅಂತ. ಎಲ್ಲ ಬೆಂಚ್ ಮೇಲೆ ಎಲ್ಲ ಕಡೆ ಮಲಗಿದ್ದಾರೆ ಜನ. ಎಷ್ಟೆಲ್ಲ ಕಷ್ಟಪಟ್ಟು ತಿಮ್ಮಪ್ಪನ ನೋಡೋಕೆ ಬರ್ತಾರೆ. ಸೊ ಈ ಥರ ಆನ್ಲೈನ್ ಬುಕ್ ಆದಮೇಲೆ ರಿಸಿಪ್ಟ್ ಕೊಟ್ಟಿದ್ದಾರೆ. ಸೊ ನೋಡಿ ಖುಷಿ ಆಯಿತು. ಲಾಡ್ಜ್ಗಳಲ್ಲೇ 12 ಅವರ್ಸ್ ಚೆಕ್ಔಟ್ ಇರುತ್ತೆ, ಇಲ್ಲಿ 24 ಅವರ್ಸ್ ಇದೆ. 24 ಅವರ್ಸು. ಆಮೇಲೆ ನಿಮಗೆ ಈ ಥರ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಲಿಫ್ಟ್ B ಬ್ಲಾಕು, A ಬ್ಲಾಕು, C ಬ್ಲಾಕ್ ಅಂತ ಇದೆ. ರೂಮ್ ಚೆಕ್ಕಿನಲ್ಲಿ 3 ಸ್ಲಾಟ್ ಇರುತ್ತೆ. ಆ ಟೈಮಿಂಗ್ ಪ್ರಕಾರನೇ ಚೆಕ್ಇನ್ ಆಗಬೇಕು. ಅದೇನಾದರೂ ರೂಮ್ ಚೆಕ್ಕಿನಲ್ಲಿ 3 ಸ್ಲಾಟ್ಸ್ ಇರುತ್ತೆ. ಆ 3 ಸ್ಲಾಟು ಏನು ಟೈಮಿಂಗ್ ಇರುತ್ತೋ ಅದ್ರ ಮಧ್ಯದಲ್ಲೇ ಚೆಕ್ಕಿಂಗ್ ಆಗಬೇಕು. ಒಂದು ವೇಳೆ 1 ಅವರ್ ಗ್ರೇಸ್ ಪೀರಿಯಡ್ ಇರುತ್ತೆ, ಲೇಟ್ ಆದರೆ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್. ಇಲ್ಲಿ ನೋಡಿರಿ ನಿಮಿಷನೂ ಬರೆದಿದ್ದಾರೆ 50-90 ನಿಮಿಷ. ಸೊ ನೀವು 6 ಗಂಟೆ ಮೇಲೆ ಬಂದರೂ ಆಟೋಮೆಟಿಕ್ ಅದು ಕ್ಯಾನ್ಸಲ್ 1 ಅವರ್ 1 ಅವರಿಗೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗೋಗುತ್ತೆ. ಸೊ ನೆಕ್ಸ್ಟ್ ಬರೋರು ಇದನ್ನು ಗಮನದಲ್ಲಿ ಇಟ್ಕೊಳ್ರಿ. ಏನು ಕ್ಲೀನ್ ಇದೆ ನೋಡಿರಿ. ನಾರ್ಮಲ್ ಲಾಡ್ಜ್ಗಳು ಇಷ್ಟು ಕ್ಲೀನ್ ಇರಲ್ಲ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಖುಷಿ ಆಗುತ್ತೆ ಈ ಥರ ಪಿಲಿಗ್ರಿಮ್ಸ್ಗಳಿಗೆ ಬರೋಕ್ಕೆ ಖುಷಿ ಆಗುತ್ತೆ. ನೀವು ನಾರ್ತ್ ಇಂಡಿಯಾ ಸೈಡ್ ಹೋಗ್ಬಿಟ್ರಂತೂ, ನೀವು ತಿರುಪತಿ ಬಂದು ನಾರ್ತ್ ಇಂಡಿಯಾ ಸೈಡ್ ಯಾವ್ದಾರು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದೇವ್ರ ಮೇಲಿರೋ ನಂಬಿಕೆ ಕರೆಂಟ್ ಇಲ್ಲ. ಇಲ್ಲೂ ಲಾಡ್ಜ್ ಥರನೇ ಬೀಗ ಹಾಕಬೇಕು, ಹಾಕಿದ್ಮೇಲೆ ಕರೆಂಟ್ ಬರೋದು. ಸೊ ಸಾಕು ಈ ಥರ ಬಂದಾಗ ಪಿಲಿಗ್ರಿಮ್ ಸೆಂಟ್ರಲ್ಲಿ ನಿಮಗೆ ಇಷ್ಟು ಕ್ಲೀನಾಗಿರೋ ರೂಮು 200 ರೂಪಾಯಿಗೆ 200 ರೂಪಾಯಿ ಕೊಡ್ತಾರೆ ಅಂದರೆ ಇನ್ನೇನು ಬೇಕು ರೀ, ಬೆಜ್ಜಾನ. ಸೊ ಖುಷಿಯಾಗಿದ್ದ ಸಂಗತಿ ಏನು ಅಂದರೆ ಬಾತ್ರೂಮ್ ನೋಡ್ರಿ. ಬಾತ್ರೂಮು ವಿತ್ ಗೀಝರ್ ಇದೆ. ಸೊ ಏನೋ ನಮ್ಮ ಅದೃಷ್ಟ ಚೆನ್ನಾಗೈತೆ. AC ಇರೋ ರೂಮ್ ಸಿಕ್ಕಿದೆ. AC ಇರಲಿಲ್ಲ, ನಾವು ಆನ್ ಮಾಡಿದ್ದೀವಲ್ಲಿ ಮೇನ್ ಸ್ವಿಚ್, ವರ್ಕ್ ಆಗ್ತಾಯಿದೆ. ಸೊ ಬಾತ್ರೂಮ್ ಎಷ್ಟು ಕ್ಲೀನ್ ಇರೋದೇ ನನಗೆ ಖುಷಿಯಾಗಿತ್ತು. ದೇವಸ್ಥಾನದಾಗೆ ನಿಮಗೆ ಈ ರೀತಿ ಬಾತ್ರೂಮು ವಿತ್ ಎಕ್ಸಾಸ್ಟ್ ಫ್ಯಾನು ಎಲ್ಲ ರನ್ನಿಂಗ್ ಇದ್ದಾವೆ. ಸೊ ಕ್ಲೀನ್ ಇದೆ. ನಿಮಗೆ ಲಾಡ್ಜಲ್ಲೂ ಇಷ್ಟು ಕ್ಲೀನಾಗಿ ಸಿಗೋಲ್ಲ. 200 ರೂಪಾಯಿಗೆ ತಿರುಪತಿ ದೇವಸ್ಥಾನದ ವತಿಯಿಂದ ಮಾಡಿರೋವಂಥ ಈ ರೂಮ್ಗಳು ಇಷ್ಟು ಶ್ರೀನಿವಾಸಂ ಒಳಗೆ ರೂಮು, ಟಾಯ್ಲೆಟು ಎಲ್ಲ ಕ್ಲೀನ್ ಇದೆ. ನೀವು ಲಾಡ್ಜಾಗಿ ಹೋದರೂ ಇಷ್ಟಿರಲ್ಲ. ಸೊ ನಾನು ಅದನ್ನೇ ಅಭಿಯವರಿಗೆ ಹೇಳ್ತಾ ಇದ್ದೆ,
ನಾನು ನಾರ್ತ್ ಇಂಡಿಯಾನೂ ಹೋಗಿದ್ದೀನಿ, ಸೌತ್ ಇಂಡಿಯಾದಾಗೂ ಆಲ್ಮೋಸ್ಟ್ ಸಣ್ಣನಿದ್ದಾಗಿಂದನೇ ಭಾಳಷ್ಟು ಪಿಲಿಗ್ರಿಮ್ ಸೆಂಟರ್ಸ್ಗಳ್ನ ಅಟೆಂಡ್ ಮಾಡಿದ್ದೀನಿ. ಸೊ ನಾರ್ತ್ ಇಂಡಿಯಾದಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ದೇವ್ರ ಮೇಲೆ ನಿಮಗೆ ಜಿಗುಪ್ಸೆ ಬಂದೋಗ್ಬಿಡುತ್ತೆ, ದೇವ್ರ ಮೇಲೆ ಭಕ್ತಿನೇ ಹೊರಟೋಗ್ಬಿಡುತ್ತೆ. ಆ ಭಕ್ತಿ ನಿಮಗೆ ರೀಫಿಲ್ ಆಗಬೇಕು ಅಂದರೆ ನೀವು ಸೌತ್ ಇಂಡಿಯಾದಲ್ಲಿರೋ ತಿರುಪತಿ, ಆಮೇಲೆ ನಮ್ಮ ಉಡುಪಿ ಕೃಷ್ಣ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಕೇರಳ, ಈ ಸೌತ್ ಇಂಡಿಯಾದಲ್ಲಿ ಏನು ದೇವಸ್ಥಾನ ಇದ್ದಾವೋ ಎಲ್ಲವನ್ನೂ ನೋಡಿದರೆ ಆಗೋ ಖುಷಿ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಯಾವ ಒಂದು ದೇವಸ್ಥಾನದಲ್ಲೂ ಆಗೋಲ್ಲ. ನಾರ್ತ್ ಇಂಡಿಯಾದಲ್ಲಿ ಹಿಸ್ಟಾರಿಕಲ್ ಇರ್ಬೋದು, ಇತಿಹಾಸ ಇರ್ಬೋದು ದೇವಸ್ಥಾನಕ್ಕೆ, ಆದರೆ ಭಕ್ತಿ ಅನ್ನೋದು ಫೀಲ್ ಬರೋದೇ ನಮಗೆ ಸೌತ್ ಇಂಡಿಯಾದಲ್ಲಿ. ಸೊ ಎ ಸಿ ಒಳಗೆ ಮಲ್ಕೊಂಡತ್ತು ಎಲ್ಲ ಆಯ್ತು. ಮಜಾ ಏನು ಅಂದರೆ ನಮ್ಮದು 5th ಫ್ಲೋರ್ ಹೋಗ್ಬೇಕು, 4th ಫ್ಲೋರ್ದೇ ಬೀಗ ಕೊಟ್ಟಾನೆ. ಎ ಸಿ ಒಳಗೆ ಮಲ್ಕೊಂಡು ಎದ್ದಾತು. ಈಗ ದರ್ಶನಕ್ಕೆ ಹೋಗೋಕೀಗ ಸ್ನಾನ ಮಾಡೋದು. ಸೊ ನಿದ್ದೆ ಎಲ್ಲ ಮುಗೀತು, ಈಗ ರೂಮ್ ಚೇಂಜ್ ಮಾಡ್ಕೊತೀವಿ. 4th ಫ್ಲೋರಿಗೆ ಹೋಗ್ಬೇಕು. ಬೀಗ ಅಲ್ಲೇ ಕೊಡ್ತೀನಿ. ಓಕೆ, ನಾವು 5th ಫ್ಲೋರಲ್ಲಿ ನಾವು ಲಿಫ್ಟಾಗಿ ಹೋಗ್ತೀವಿ 4th, ಅದು 5th ಕರ್ಕೊಂಬಂದಿದ್ದು. ಇಲ್ಲ 5th ಬಂದಿರೋದು ಅವನು ನಿದ್ದೆ ಮತ್ತೆ ಕೊಟ್ಟಿದ್ದಾನೆ. ನಮ್ಮದು ನಿದ್ದೆ ಆಗೋಗುತ್ತೆ, ಅವ್ನು ನಿದ್ದೆ ಮತ್ತು ನಮ್ಮದು ಎ ಸಿ ರೂಮ್ನ ನಿದ್ದೆ ಆಗೋಗುತ್ತೆ. ಅಲ್ಲಿ 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 ಈಗ ನಮಗೆ ನಿಜವಾದ ರೂಮ್ ಸಿಕ್ಕಿದೆ. ಹೆಂಗೈತೆ ನೋಡೋಣ. ಅದು ಸೇಮ್ ಲೊಕೇಶನಲ್ಲೇ ಸಿಕ್ಕಿದೆ, ಅದೇ ಥರ. ಸೊ ರೂಮೆಲ್ಲ ಸೇಮ್ ಟು ಸೇಮ್, ರೂಮ್ ಮಾತ್ರ ಸೇಮ್ ಟು ಸೇಮ್, ಎ ಸಿ ಇಲ್ಲ ಅಷ್ಟೆ. ನಮ್ಮ ನಿದ್ದೆ ಮುಗಿದೋಯ್ತು, ಎ ಸಿ ಇಲ್ಲ, ಬೇರೆ ಎಲ್ಲ ಐತೆ. ಮಜಾ ಇತ್ತು. ರೂಮೆಲ್ಲ ಸೇಮ್ ಟು ಸೇಮ್ ಐತೆ. ಓಕಾನಾ ಅಯ್ಯೋ ಗೀಝರ್ ಇಲ್ಲ ಇದ್ರಾಗ. ಅದ್ರಾಗ ಗೀಝರ್ ಐತೆ, ಅದ್ರಾಗ ಅವಾಗಲೇ ಸ್ನಾನ ಮಾಡಿಬಿಟ್ಟಿದ್ರೆ ಆಗೋಗ್ಬಿಡೋದು. ಈಗ ಗೀಝರ್ ಇಲ್ಲ. ಸೋಲಾರ ಸೊ ಅಂದ್ರೂ ತಿಮ್ಮಪ್ಪನ 3 ನಾಮ, ತಿಮ್ಮಪ್ಪನ ಆಸ್ಥಾನ ಆಗಿಸ್ಕೊಂಡಿದ್ದೀವಿ. ಸೊ ಇದಕ್ಕೆ ಯಾಕೆ ತಿಮ್ಮಪ್ಪನ ಯಾರೋ ಮೋಸ ತಿಮ್ಮಪ್ಪನ ನಾಮ ಅಂತಾರೆ ನನಗೆ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಎಲ್ಲೋದ್ರು ತಿಮ್ಮಪ್ಪನ ದರ್ಶನ, ತಿಮ್ಮಪ್ಪನ ಆಸ್ಥಾನದಲ್ಲಿ ಪದ್ಮಾವತಿ ದೇವಸ್ಥಾನ, ಅಲ್ಲೂ ಸಹ ದುಡ್ಡು 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 ದುಡ್ಡು. ತಿಮ್ಮಪ್ಪನ ಹತ್ರ ಬಂದರೆ ದುಡ್ಡು ಬರೋರು ಇಲ್ಲಿಗೆ ಬರಬೇಕು, ದುಡ್ಡು ಕೊಡೋರು ಇಲ್ಲಿಗೆ ಬರಬೇಕು. ಶೇರ್ ಮಾರ್ಕೆಟಿಗೂ ನನಗೇನೂ ವ್ಯತ್ಯಾಸ ಕಾಣ್ತಾ ಇಲ್ಲ. ಇಲ್ಲಿ ದುಡ್ಡು ಬರಲಿ ಅನ್ನೋರು ಬರೋರು ಜಾಸ್ತಿ, ದುಡ್ಡು ಕೊಟ್ಟು ದರ್ಶನ ಮಾಡ್ಕೊಂಡೋಗೋರು ಜಾಸ್ತಿ. ಶೇರ್ ಮಾರ್ಕೆಟ್ನಾಗೂ ಕೊಡೋರು ಇರ್ತಾರೆ, ಇಸ್ಕೊಳೋರು ಇರ್ತಾರೆ. ಸೇಮು ಬಡ್ಡಿ ಕಾಸಲ ವಾಡ ಅಂಬೋದು. ಹಾಂ, ಬಡ್ಡಿ ಕಾಸಲ ವಾಡ, ದೇವರು ಬಡ್ಡಿ ದುಡ್ಡು ತಿನ್ನೋ ದೇವರು ಅಂತ. ಹೊರಗಡೆ ಯಾವುದೇ ರೀತಿಯ ಹೂವನ್ನು ಅಲೋ ಮಾಡಲ್ಲ. ಹೊರಗಡೆ ಎಂಥವು ಕಮಲ್ಲು. ಈಗ ಹೋಗ್ತಾ ಇದ್ದೀವಿ. ವಾಯ್ಸ್ ಕೇಳ್ತಾ ಇದ್ದಲ್ಲ, ಎಲ್ಲ ಗೊತ್ತಿಲ್ಲ, ಮೈಕ್ ಹಾಕಿಲ್ಲ, ಮೊಬೈಲ್ಗಳು ಅಲೋ ಇಲ್ಲ. ಸೊ ಇದು ತಿರುಪತಿ ಬೆಟ್ಟ ನಾವೇನು ನೋಡ್ತಾ ಇದ್ದೀವಲ್ಲ, ಸೊ ಆ ಬೆಟ್ಟ ನೀವು TTT ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ತೋರಿಸ್ತಾರೆ. ಅದರಲ್ಲಿ ತಿರುಪತಿ ಸೇಮ್ ತಿಮ್ಮಪ್ಪನ ಮೂಗು ಬಾಯಿ ಹೇಗೆ ಕಾಣುತ್ತೋ ಹಾಗೆ ಕಾಣಿಸ್ತದೆ ತಿರುಪತಿ ಬೆಟ್ಟ. ಅದಕ್ಕೆ 7 ಬೆಟ್ಟ ಸೇರಿ ಆಗಿರೋದಕ್ಕೆ 7 ಕೊಂಡಲವಾಡ ಅಂತ ಕರೀತಾರೆ. ಸೊ ನೋಡ್ರಿ, ಅಲ್ಲಿ ತುದಿ ಆಗ್ಲಿಕ್ಕೆ ಭಾಳ ಚೆನ್ನಾಗಿ ಕಾಣ್ತದೆ. ದೂರ ಹೋದಂಗೆ ಭಾಳ ಚೆನ್ನಾಗಿ ಕಾಣುತ್ತೆ. ನೀವು TTT ಆ್ಯಪ್ ಡೌನ್ಲೋಡ್ ಮಾಡಿದರೆ ಅದರೊಳಗೆ ಕಾಣುತ್ತೆ. ಸೊ ದೇವಸ್ಥಾನದಲ್ಲಿ ಮೋಸ್ಟ್ಲಿ ಬಿಡಲ್ಲ, ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಬಂದಾಗ ಮತ್ತೆ ಮಾಡ್ತೀನಿ. ಸೊ ಫೈನಲಿ ತಿರುಮಲ ರೀಚ್ ಆಗಿದ್ದೀವಿ. ಬಸ್ಸಲ್ಲಿ ಎಲೆಕ್ಟ್ರಿಕ್ ಬಸ್ ಇತ್ತು. ಅಲ್ಲಿಂದ ಟಿಕೆಟ್ ಎಷ್ಟು ಕೆಳಗಿಂದ 100 ರೂಪೀಸ್ ಒಬ್ಬರಿಗೆ ಅಪ್ ಆ್ಯಂಡ್ ಡೌನ್ 200 ರೂಪೀಸ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಪ್ಲಸ್ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿದರು. ಸೊ ಈಗ ತಿರುಮಲ. ಸೊ ಜನಗಳಿಗೆ ಇವತ್ತಿಗೂ ಕನ್ಫ್ಯೂಷನ್ ಇದೆ, ನನಗೂ ಅದೇ ಇದೆ. ಕೆಳಗಡೆ ಇರೋ ತಿರುಪತಿ, ಮೇಲ್ಗಡೆ ಇರೋ ತಿರುಮಲ. ಸೊ ನಾವು ಇದನ್ನೇ ತಿರುಪತಿ ಅಂತ ಹೇಳ್ಬಿಡ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಈಗ ಹೋಗ್ತಾ ಇರೋದು ಯಾವ ದೇವರಿಗೆ? ವರಹಸ್ವಾಮಿ ದೇವಸ್ಥಾನ. ಸೊ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋದ ಮೇಲೆ ತಿರುಪತಿಗೆ ಹೋಗ್ಬೇಕಂತ, ಅಂದರೆ ತಿಮ್ಮಪ್ಪನ ನೋಡೋಕ್ಕೆ ಹೋಗ್ಬೇಕಂತೆ. ಸೊ ವರಹಸ್ವಾಮಿ ದರ್ಶನ ಮಾಡಿ ಆಮೇಲೆ ತಿರುಮಲಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಮೊಬೈಲ್ ಬಿಡಲ್ಲ, ಎಷ್ಟಾಗುತ್ತೋ ಶೂಟ್ ಮಾಡ್ತಾ ಇರ್ತೀನಿ. ಸೊ ನೋಡೋಣ ಬನ್ನಿ. ಭಾಳ ಜನ ಬಂದಿರ್ತೀರಿ ತಿರುಪತಿಗೆ. ಸುಮ್ಮನೆ ನಾವು ಅಭಿಯವ್ರ ಜೊತೆಗೆ ಬಂದ್ವಿ. ಇಲ್ಲೂ ಒಬ್ಬರು ನಮ್ಮ ಫಾಲೋವರ್ಸ್ ಯಾರೋ ಒಬ್ಬರು ಈಗ
ಕಾಂಟ್ಯಾಕ್ಟ್ ಮಾಡಿ ಚಿಂತಾಮಣಿಯಿಂದ ಬಂದ್ದಾರೆ. ಅಭಿ ಅವ್ರು ಮಾತಾಡಿದ್ದಾರೆ. ಸೊ ಅವ್ರು ಇಲ್ಲಿಗೆ ಬರ್ತಾರಂತೆ. ಶ್ರೀನಿವಾಸ್ ಅವರಲ್ಲ, ನಿನ್ನೆ ಒಟ್ಟು ಯೂಟ್ಯೂಬಲ್ಲಿ ಹಾಕಿದ್ರು ಬಂದು ಮೀಟ್ ಆಗ್ತೀನಿ ಅಂತ. ಹೆಂಗೆ ಅಂತ ಕೇಳಿದೆ, ಅವ್ರು ಅಲ್ಲಿ ಹೇಳಿರಲಿಲ್ಲ. ಈಗ ಫೋನ್ ಮಾಡಿದರು. ಸೊ ಇಲ್ಲೂ ಸಹ ಒಬ್ಬರು ಮೀಟ್ ಆಗ್ತಾ ಇದ್ದಾರೆ. ಅವರು ಭೇಟಿ ಆಗೋಣ. ಇಷ್ಟೆಲ್ಲ ಜನ ನೀವು ಪ್ರೀತಿ ತೋರಿಸ್ತಾ ಇರೋದು ನೋಡಿದರೆ ನಮ್ಮ ಚಾನಲ್ ಹೇಗೆಲ್ಲ ಬೆಳಿಬೋದು ಅಂತ ನಾನು ಇಲ್ಲೇ ತಿಮ್ಮಪ್ಪನ ಹತ್ರನೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀನಿ. ಆಂಧ್ರ ಕೂಡ, ಆಂಧ್ರದಲ್ಲೂ ಫಾಲೋವರ್ಸ್ ಇದ್ದಾರೆ. ಅಂದರೆ ಕನ್ನಡದವರೇ ಅವರು. ಚಿಂತಾಮಣಿ ಆಂಧ್ರ ಬರ್ತಾರೆ, ಕರ್ನಾಟಕ. ಸೊ ನೋಡೋಣ ಎಲ್ಲೆಲ್ಲಿಂದ ಫಾಲೋವರ್ಸ್ ಬಂದಿದ್ದಾರೆ. ಸೊ ಖುಷಿಯಾಗುತ್ತೆ ಹಿಂಗೆ ಬಂದಾಗ, ಫಾಲೋವರ್ಸ್ ಸಿಕ್ಕಾಗ. ಸೊ ತಿಮ್ಮಪ್ಪನ ಹತ್ರ ಬಂದಾಗ ಏನಾದರೂ ಬಿಟ್ಟು ಹೋಗ್ಬೇಕು ಅಂತ ಅಂತಾರೆ. ಹಂಗಾಗಿ ಜನ ಕೂದಲು ಬಿಟ್ಟು ಹೋಗ್ತಾರೆ, ಚಟಗಳನ್ನ ಬಿಟ್ಟು ಹೋಗ್ತಾರೆ. ಸೊ ಇವತ್ತು ನಾವಿಲ್ಲಿ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ನ ಬಿಟ್ಟು ಹೋಗ್ತೀನಿ ನಾನು. ಸೊ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ ಆರೋಗ್ಯಕ್ಕೆ, ನಮ್ಮ ಜೇಬಿಗೆ, ನಮ್ಮ ಪೋರ್ಟ್ಫೋಲಿಯೋಗೆ ಒಳ್ಳೆಯದಲ್ಲ. ಸೊ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ನ ಬಿಟ್ಟು ಹೋಗ್ತೀನಿ ನಾನು. ಸೊ ಈ ಥರ ನೀವೇನಾರು ಸಂಕಲ್ಪ ಮಾಡ್ಕೋಬೇಕು, ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ. ಸೊ ಏನಾದರೂ ಮಾಡ್ಕೋಬೇಕು. ಹೇಳಿದ್ನಲ್ಲ ಮುಂಚೆ ನಾನು ಪಾಸ್ವರ್ಡ್ನ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೆ, ಹಾಗೆ ಹೀಗೆ ಅಂತ ಎಲ್ಲ ನಾನು ಕಂಟ್ರೋಲ್ ಮಾಡೋಕ್ಕೆ. ಸೊ ಆಪ್ಷನ್ ಟ್ರೇಡಿಂಗ್ ಅನ್ನೋದು ತುಂಬ ಡೇಂಜರು. ಬೈಯಿಂಗಲ್ಲಿ, ಸೆಲ್ಲಿಂಗಲ್ಲಿ ವಿತ್ ಸ್ಟಾಪ್ ಲಾಸ್ ಫಾಲೋ ಮಾಡಲೇಬೇಕು. ನೀವು ಕಾಮ್ ಥಿಯರಿ ಮಾಡೋದು ಸೆಲ್ಲಿಂಗಲ್ಲೇ ದುಡ್ಡು ಆಗೋದು. ಅದನ್ನು ರೂಲ್ಸ್ ಪ್ರಕಾರ ಮಾಡಿದರೆ ಲಾಭ ಆಗೇ ಆಗುತ್ತೆ. ಸೊ ಬೈಯಿಂಗಲ್ಲೇ ಜಾಸ್ತಿ ಜನ ದುಡ್ಡು ಕಳ್ಕೊಳೋದು. ಆ ಬೈಯಿಂಗ್ ಅನ್ನೋ ಹುಳನ ತೆಗಿಬೇಕು ಅಂದರೆ ಈ ಥರ ಏನಾರು ಸಂಕಲ್ಪ ಮಾಡ್ಕೋಬೇಕು. ಇವತ್ತು ಹುಟ್ಟಿದಬ್ಬದ ದಿನ. ತಿಮ್ಮಪ್ಪನ ಆಸ್ಥಾನದಲ್ಲಿ ನಾವು ಆಪ್ಷನ್ ಟ್ರೇಡಿಂಗ್ ಅನ್ನೋದನ್ನು ನಾಂದಿ ಆಡೋಕ್ಕೆ ಹೊರಟಿದ್ದೇವೆ. ಬಿಟ್ಟು ಬರ್ತೀನಿ ಇವತ್ತು. ಸೊ ನೀವು ಈ ಥರ ಏನಾರು ಒಂದು ನಿಮ್ಮ ದೇವರಿಗೆ, ನಿಮ್ಮ ಇಚ್ಛೆಯ ದೇವರಿಗೆ ಇದನ್ನು ಮಾಡ್ಕೊಂಡು ಫಾಲೋ ಮಾಡಬೇಕು. ಸೊ ಫಾಲೋ ಮಾಡಿದಾಗ ಒಂದು ಡಿಸಿಷನ್ ತಗೊಳಕ್ಕೆ ನಿಮಗೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಸಿಗುತ್ತೆ. ಸೊ ನಾನು ಈ ಹಿಂದೆ ಮಾಡಿರೋ ಡಿಸಿಷನ್ಗಳ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಇದು ಮೇಜರ್ ಡಿಸಿಷನ್, ನನ್ನ ಟ್ರೇಡಿಂಗ್ ಜರ್ನಿಯಲ್ಲಿ ಮೇಜರ್ ಡಿಸಿಷನ್ ಆಗಿರುತ್ತೆ ಇದು. ನೋಡೋಣ ಬನ್ನಿ. ಸೊ ತಿರುಮಲದಲ್ಲಿ ಹ್ಯಾಂಗಿಂಗ್ ಗಾರ್ಡನ್ ಮಾಡಿದ್ದಾರೆ ತಿಮ್ಮಪ್ಪನ ಸುತ್ತ. ಸಪ್ತಗಿರಿ ರೆಸ್ಟ್ ಹೌಸ್ ಅಂದರೆ ಇಲ್ಲೂ ಬಂದಿರ್ಬೋದಾ? ನಮಗೆ ಯಾವಾಗ ರೂಮ್ ತಗೊಂಡ್ರೆ ಇಲ್ಲಿಗೆ ನಮಗೆ ಬರೋದು. ಓಕೆ. ಏನಂದರೆ ಕೆಳಗಡೆ ಆದರೆ ಬೇರೆ ಟೆಂಪಲ್ಲೆಲ್ಲ ಕವರ್ ಮಾಡೋದಕ್ಕೋಸ್ಕರ ಆ ಪ್ಲೇಸ್ನ ಸೆಲೆಕ್ಟ್. ಓಕೆ. ಡೈರೆಕ್ಟ್ ನೀವು ಕೆಳಗೆ ಹೋಗಲ್ಲ ಅಂದರೆ ಇಲ್ಲೇ ಬರ್ಬೋದು. ಹಾಂ, ಡೈರೆಕ್ಟ್ ಇಲ್ಲೇ ಬಂದು ಇಲ್ಲೇ ಒಂದು 20 ಗೆಸ್ಟ್ ಹೌಸ್ ಇದ್ದಾವೆ. ಓಕೆ. ಸೊ ಯಾರಿಗೆ ಹೆಚ್ಚಿನ ಮಾಹಿತಿ ಬೇಕು ತಿರುಪತಿ ಬಗ್ಗೆ ಅಂದರೆ ಅಭಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರಿಗಿದು ಸ್ವಂತೂರಿಗಿಂತ ಚೆನ್ನಾಗಿ ಗೊತ್ತಂತೆ. ತಿಂಗಳಿಗೆ ಒಂದು ಸರಿ ಬರ್ತಾರಂತೆ. ಸ್ವಾಮಿ ಅವರಿಗೆ ಅಷ್ಟು ಆಶೀರ್ವಾದ ಕೊಟ್ಟಿದ್ದಾನೆ. ನಮಗೆ 8 ವರ್ಷಕ್ಕೊಂದ್ಸರಿ ದರ್ಶನ ಕೊಡ್ತದಾನೆ. ತಿಂಗಳ ಕರೆಸ್ಕೊಂತಾನೆ ಸ್ವಾಮಿ ಅವರನ್ನು. ಸೊ ಅದೊಂದು ಹೇಳಿಕೆನೂ ಇದೆ. ಸೊ ತಿಮ್ಮಪ್ಪ ಕರೆಸ್ಕೊಳೋ ತನಕ ನೀವು ಏನು ಮಾಡಿದರೂ ಬರೋಕ್ಕಾಗಲ್ಲ ಅಂತ. ಸೊ ಅವ್ರನ್ನ ತಿಂಗಳ ಕರೆಸ್ಕೊಂತಾರೆ ತಿಮ್ಮಪ್ಪ ಅಂದರೆ ಅದೃಷ್ಟ ಮಾಡಿದ್ದಾರೆ ಅವರು. ಸೊ ಅವ್ರ ಮುಖಾಂತರ 8 ವರ್ಷದ ನಂತರ ಆಲ್ಮೋಸ್ಟ್ 8-9 ವರ್ಷ ಆಗಿದೆ ನಾನಿಲ್ಲಿ ಬಂದು. ಸೊ ತಿಮ್ಮಪ್ಪನ ನೋಡೋ ಖುಷಿನೇ ಬೇರೆ. ಇಲ್ಲಿ ತಿಮ್ಮಪ್ಪ ನೆಲೆಸೋಕ್ಕೆ ಜಾಗ ಕೊಟ್ಟಿದ್ದು ವರಾಹಸ್ವಾಮಿ. ಹಂಗಾಗಿ ವರಾಹಸ್ವಾಮಿನ ಫಸ್ಟ್ ಭೇಟಿಯಾಗಿ ತಿಮ್ಮಪ್ಪನ ಭೇಟಿಯಾಗೋಕ್ಕೆ ಹೋಗಬೇಕು ಅನ್ನೋದೊಂದು ಇಲ್ಲಿ ವಾಡಿಕೆ, ಸಂಪ್ರದಾಯ. ಸೊ ವರಾಹಸ್ವಾಮಿ ಅಂದರೆ ಬೇರೆ ಯಾರೂ ಅಲ್ಲ, ನಾವು ಕಾಂತಾರದಲ್ಲಿ ನೋಡಿದ್ದೇವೆ. ವರಾಹ ರೂಪ ಅಂದರೆ ಕಾಡು ಹಂದಿ ರೂಪ ಅಂತ ಹೇಳ್ತೀವಲ್ಲ, ವಿಷ್ಣುವಿನ ಅವತಾರ. ಸೊ ಇದು ಮುಂಚೆ ಕಾಡಾಗಿತ್ತು. ಕಾಡಲ್ಲಿ ವರಾಹಗಳು ಇಲ್ಲಿ ಜಾಸ್ತಿ ಇದ್ದಿದ್ದರಿಂದ ಅವ್ರ ಹತ್ರ ಪರ್ಮಿಷನ್ ತಗೊಂಡು ತಿಮ್ಮಪ್ಪ ಇಲ್ಲಿ ನೆಲೆಸಿರೋದು ಅಂತ ನಮ್ಮ ಇತಿಹಾಸ ಹೇಳುತ್ತೆ. ಸೊ ಈಗ ವರಾಹಸ್ವಾಮಿ ದರ್ಶನ ಮಾಡಿ ಆಮೇಲೆ ನಿಮ್ಮೆಲ್ಲನೂ ನಮ್ಮ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫಾಲೋವರ್ ಒಬ್ಬರು ಭೇಟಿ ಆಗ್ತೀನಿ ಅಂದಿದ್ರಲ್ಲ, ಅವರನ್ನು ಭೇಟಿ ಆಗೋಣ. ಸೊ ಅವ್ರಿಗೆ ಕಾಯ್ತಾ ಇದ್ದೀವಿ. ವರಾಹ ದೇವಸ್ಥಾನ ಹತ್ರ ಬರ್ತೀವಿ ಅಂತ ಹೇಳಿದ್ದಾರೆ ಅವರು. ನೋಡೋಣ. ಅಷ್ಟು ಯಾರು ದೇವಸ್ಥಾನ ದರ್ಶನಕ್ಕೆ ಬಂದ ಮೊಬೈಲ್ ಫೋನ್ ತರಬೇಡ್ರಿ. ಮೊಬೈಲ್ ಫೋನ್ ಇಡೋಕ್ಕೆ ಇಷ್ಟು ಕ್ಯೂ. ಮೊಬೈಲ್ ಫೋನ್ ಇಲ್ಲ ಅಂದರೆ ಡೈರೆಕ್ಟು ಆ ಕಡೆಯಿಂದ ಹಂಗೆ ಹೋಗಿ ಕ್ಯೂ ಸೇರ್ಕೋಬೋದು. ಸೊ ಮೊಬೈಲ್ ಫೋನ್ ತಂದಿರೋದಕ್ಕೆ ಈ ಕ್ಯೂ ದಾಟಿ ಇಲ್ಲಿಟ್ಟು ಹೋಗ್ಬೇಕು. ಸೊ ಫೈನಲಿ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 5, 6, 5, 1, 9 ಕೆಎಸ್ಆರ್ಟಿಸಿ ನಿಲ್ದಾಣದಿಂದ ಹೊಸಪೇಟೆ ನಿಲ್ದಾಣದ ತನಕ ಹೋಗುವ ಗಾಡಿ ಶೀಘ್ರದಲ್ಲಿ
ತಿರುಪತಿ ಲಡ್ಡು ಒಂದು ಡಿವೈಡ್ ಮಾಡ್ಕೋಬೇಕು. ಈಗ ತಿರುಪತಿ ಲಡ್ಡು ಡಿವೈಡ್ ಮಾಡ್ಕೊಂಡು ಮತ್ತೆ ದಾವಣಗೆರೆಯಲ್ಲಿ ಸಿಗ್ತೀವಿ. ಅದಕ್ಕೆ ನೋಡ್ರಿ ನಮ್ಮ ಟ್ರೈನ್ ಜರ್ನಿ ಅಂದರೆ ಅದಕ್ಕೆ ಆಗೋದು. ನಾವು ಆ ಕಡೆ ನಿಂತೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಇದು ಈ ಕಡೆ ಎಲ್ಲ ಬಂದು ಇಲ್ಲಿ ನಿಂತ್ಕೊಳತ್ತೆ 8. ಸೊ ಈ ಟ್ರೈನ್ ಜಾಸ್ತಿ ಉದ್ದ ಇಲ್ಲ, ಹಂಗಾಗಿ ಇಲ್ಲೇ ನಿಂತ್ಕೊಂಬಿಡತ್ತೆ. ಮತ್ತು ಮೊನ್ನೆ ಆದಂಗೆ ಎಡವಟ್ಟು ಆಗ್ಬಿಡೋದು. ಸೊ ಇನ್ನೂ ಈಗ ಬಂದು ನಿಂತಿರೋದ್ರಿಂದ ಸದ್ಯ ಸಿಕ್ತು ನಮಗೆ. ಸೊ ಮೈಸೂರಿಂದ ಬಂದಿದೆ, ಈಗ ಸೀದಾ ಹುಬ್ಳಿ ಕಡೆ ಹೋಗುತ್ತಿದ್ದು. ಸೇಮ್ C1 ಲಾಸ್ಟ್ ಟೈಮ್ ಎಲ್ಲಿದ್ವು ಅಲ್ಲೇ. ಸೊ ಅಭಿ ಅವರು ನಮಗೆ ತಿಮ್ಮಪ್ಪನ ದರ್ಶನ ಮಾಡಿಸಿದ್ರು. ಥ್ಯಾಂಕ್ ಯು ಅಭಿ ಅವರೇ. ಸೊ ಅವ್ರ ಕಾಲದಲ್ಲಿ ತಿಮ್ಮಪ್ಪನ ನೋಡಿದ್ವಿ. ಸೊ ತಿಮ್ಮಪ್ಪನ ನೋಡ್ಕೊಂಡು ಈಗ ದರ್ಶನ ಮುಗಿಸ್ಕೊಂಡು ಎಲ್ಲ ಆಗಿ ಈಗ ನಾನು ನಮ್ಮ ಮನೆ ಕಡೆಗೆ, ಅವರು ಅವ್ರ ಮನೆ ಕಡೆಗೆ ಪಯಣ ಬಳಸ್ತಾ ಇದ್ದೀವಿ. ಎಲ್ಲರಿಗೂ ಈ ಜರ್ನಿಯ ವಿಡಿಯೋ ಫುಲ್ ಅಪ್ಲೋಡ್ ಮಾಡ್ತೀನಿ. ಸೊ ದಾವಣಗೆರೆಯಲ್ಲಿ ಮತ್ತೆ ಮೀಟ್ ಆಗೋಣ. ಇದು ಒಂದೇ ಬರೋತ್ತೊಳಗಡೆ ಡ್ರೈವರ್ ಒಳ್ಳೆ ಪೈಲಟ್ ಇದ್ದಂಗೆ 2 ಸೀಟು ಹಂಗಿದೆ ನೋಡ್ರಿ. ಮುಂದ್ಗಡೆ ಎಲ್ಲ ಕಾಣಂಗೆ ಒಳ್ಳೆ ಪೈಲಟ್ ಇದ್ದಂಗೆ ಐತಿ ನೋಡ್ರಿ. ಬಂದಿದ್ದ ತಕ್ಷಣ ವೆಲ್ಕಮ್ ಮಾಡಕ್ಕೆ ಪಿಂಕಿ ನಿಂತಾಳೆ. ಪಿಂಕಿ ಆಟೋದ ಬಂದಿದ್ದ ತಕ್ಷಣ ಕನ್ಫ್ಯೂಸ್ ಆಗ್ಬಿಟ್ಲು. ಒಳಗಿಡೋಗಿಲ್ಲ. ಪಿಂಕಿ ಆಟೋದ ಬಂದಿದ್ದ ತಕ್ಷಣ ಕನ್ಫ್ಯೂಸ್ ಆಗ್ಬಿಟ್ಲು, ನಾನೇನಾ ಅಲ್ಲೇನಾ ಅಂತ. ಯಾವಾಗಲೂ ಬೈಕಾಗಿ ನೋಡ್ತಾ ಇದ್ದಾಳು, ಈಗ ಆಟೋದ ನೋಡಿ ತಿರುಪತಿ ಲಡ್ಡು ಯಾರಿಗೆ ಬೇಕು ಎಲ್ಲರಿಗೂ ಇದ್ರ ಮುಖಾಂತರನೇ, ವಿಡಿಯೋ ಮುಖಾಂತರ ಎಲ್ಲರಿಗೂ ಪ್ರಸಾದ ಹಂಚ್ಬಿಡಪ್ಪ. ಎಲ್ಲರಿಗೂ ಬಂದಂತೂ ಕೊಡೋಕ್ಕಲ್ಲ. ಪಿಂಕಿ ಬೈತಾಳೆ, ಅಲ್ಲಿ ಬೈಸಿ ಅಂತೀಯ. ತಡಿಬೇಕು, ಹಾಕ್ತೀನಿ ಬಾಯ್ಲಿ. ಸೊ ಇವು ಪಿಂಕಿ, ರಾಮ ಇವರೆಲ್ಲರಿಗೂ ಅಂತೇಳಿ ಇಲ್ಲೊಂದು ಚೀಲ ಫುಡ್ ಇಟ್ಬಿಟ್ಟಿದ್ದೀನಿ. ಡೈಲಿ ಅವಕ್ಕೆ ಬೆಳಿಗ್ಗೆ ಸಾಯಂಕಾಲ ಬೌಲ್ ಇಲ್ಲಲೋ ಆಯ್ತು. ಓಕೆ, ಈ ಪೆಡಿಗ್ರಿನ ಹಾಕ್ತಾ ಇರ್ತೀನಿ ನಾನು. ಮುಂಚೆ ಒಳಗೆ ಹಾಕ್ತಿದ್ದೆ, ಚಪ್ಪಲ್ಗೆ ಎತ್ಕೊಂಡು ಹೋಗಿ ದಿನ ನಮ್ಮ ಮನೆಗಳ ಹತ್ರ ಬೈಸ್ಕೊಂಡು ಸಾಕಾಗಿ, ಬೈಸ್ಕೊಳೋದ್ಕಿಂತ ಚಪ್ಪಲ್ ಕೊಡಿಸಿ ಸಾಕಾಗಿ ಹಿಂಗೆ ಹೊರಗೆ ಹಾಕ್ತೀನಿ. ಸೊ ಅವು ತಿಂತವೆ. ಸೊ 3 ನಾಯಿ ಇದಾವೆ, 3ಕ್ಕೂ ಗೈಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ ರಿಲೇಟೆಡ್ ಬರ್ತಡೇ ಇವತ್ತು. ನೀವು ಬಂದಿರೋದು ಇವತ್ತು ಬಂದಿರಾ? ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಏನು ಗೊತ್ತು, ಗ್ರೂಪಾಗೆಲ್ಲ ಹಾಕಿದ್ದಾರೆ. ಗ್ರೂಪಾಗಿ ಹಾಕಿದಾರ? ತಿಂದ ಸೋಷಲ್ ಸರ್ವಿಸ್. ನಮ್ಮ ತಿರುಪತಿ ಜರ್ನಿ ಮುಗೀತು, ಬರ್ತಡೇ ಮುಗೀತು. ಸಾಯಂಕಾಲ ಇಲ್ಲಿ ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋಗೋದು. ನಾಳೆ ಶನಿವಾರ, ನಾಳೆ ಹೋಗೋ ಬದಲು ಇವತ್ತೇ ಹೋಗ್ಬಿಡೋದು. ನಾಳೆ ಸುಟ್ಟಿ. ಮನೆಯಲ್ಲೇ ಏನಾದ್ರು ಅಡುಗೆ ಮಾಡೋಣ, ನೋಡೋಣ ಏನು ಅಂತ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಗೈಸ್. ಈ ಜರ್ನಿ ಫುಲ್ ಎಡಿಟ್ ಮಾಡಿ ಹಾಕ್ತೀನಿ. ಇವನು ನಮ್ಮ ಎಡಿಟ್ ಮಾಡಲ್ಲ, ನಾನೇ ಎಡಿಟ್ ಮಾಡ್ತೀನಿ. ಇವಾಗ ಅವರೇ ವ್ಲಾಗರು. ಅಂತಲ್ಲ ಮಾಡ ಇಲ್ಲಿ ನೋಡ, ಇದೊಂದು ರೆಕಾರ್ಡ್ ಮಾಡಿ. ಐ ಆಮ್ ನಾಟ್ ಎಡಿಟರ್. ರಾತ್ರಿ ಫೋನ್ ಮಾಡಲ್ಲ ಹೇಳಿ 11 ಗಂಟೆ ನೋಡ್ರಿ, ಅಲ್ಲಿಂದ ಬಂದು ಇಲ್ಲಿ ಬಂದು ಈಗ ಉಪವಾಸ ಸಾಯ್ಬೇಕು. ನೋಡ್ರಿ, ಈ ವ್ಲಾಗಿಗೆ ನಾನು ಎಡಿಟರ್ ಅಲ್ಲ, ಕಟ್ಟು ಪೇಸ್ಟು ನಾನು ಹಾಕದೇ ಇಲ್ಲ. ಆಲ್ ಕ್ರೆಡಿಟ್ಸ್ ಗೋಸ್ ಟು ನೋಡ್ರಿ, ನಿಮ್ಮ ಈ ಥರ ಸಮಸ್ಯೆಗಳು ಆಗ್ತಾವ, ನಮ್ಮನೆಗೆ ಆಗ್ತಾ ಇರ್ತಾವ ಅವಾಗ. ಇದನ್ನ ಖಂಡಿತ ಆಗ್ತೀನಿ. ಲಾಸ್ಟ್ ಆಗದೆ ಇದ್ರೆ ಇದು ಮನಿನೇ ಅಲ್ಲ. ಅಲ್ಲಿ ಹೊರಗೆ ಒಂದು ಜಗಳ ಆಗ್ತಾ ಇದ್ವಿ. ಹೊರಗೆ ಅವ್ರು ಜಗಳ ಆಡ್ತಾರೆ, ಒಳಗೆ ನಾವು ಜಗಳ ಆಡ್ತಾ ಇದ್ದೀವಿ. ನಡಿ ಸಾಕು, ಆಟಲ್ಲ ನಡಿ ನಡಿ ನಡಿ. ಅಲ್ಲಿ ನಾನು ಬಯಸಿದ್ರೆ ನೀವು ಇವಾಗಿನ ಹೋಗಿ ಬಂದ ಅಜ್ಜಿ ಹೋಟ್ಲಿ. ಅಜ್ಜಿ ಹೋಟ್ಲು ಇಡ್ಲಿನೇ ಗತಿ. ಅಜ್ಜಿ ಹೋಟ್ಲಿಂದನೇ ಬಂದ. ತಂದೆ ಹೋಗಿದ್ದೆ ನಾನು. ಏನು ತಂದಿಲ್ಲ ನಾನು. ಅವಾಗಲೂ ಹೋಗಿದ್ದೆ. ನೀನು ಬರೋದು 10:30 11 ಗಂಟೆ ಅಂತು ಬಂದು ಫೋನ್ ಮಾಡ್ತೀಯ ಅಂತು.